ನಮಸ್ಕಾರ, ಆಪ್ತಿ ಅದಾಲತ್ಗೆ ನಿಮಗೆ ಸ್ವಾಗತ. ಆಪ್ತಿ ಅದಾಲತ್ನಲ್ಲಿ ಇವತ್ತು ನಾವು ಎಂಥ ವ್ಯಕ್ತಿಯನ್ನ ಪ್ರಸ್ತುತಪಡಿಸ್ತಾ ಇದ್ದೇವೆ ಅಂದ್ರೆ, ಅವರು ಕ್ರಿಕೆಟ್ನ ಮೈದಾನಕ್ಕೆ ಯಾವಾಗ ಪ್ರವೇಶ ಮಾಡಿದ್ರು ಅವಾಗೆಲ್ಲ ಧಮಾಕ ಸೃಷ್ಟಿ ಮಾಡಿದ್ರು. ಯಾವಾಗ ಅವ್ರ ಕೈನಲ್ಲಿ ಬ್ಯಾಟ್ ಇರ್ತಿತ್ತು ಅಥವಾ ಕೈನಲ್ಲಿ ಬಾಲ್ ಇರ್ತಿತ್ತು ಅವಾಗೆಲ್ಲ ಎದುರಾಳಿ ಟೀಮ್ನ ಗೆಲುವು ಕನಸಾಗಿತ್ತು. ಅಂತ ಒಂದು ಪರ್ಸನಾಲಿಟಿ ಯಾವಾಗ ಅಡ್ವರ್ಟೈಸಿಂಗ್ ಪ್ರಪಂಚಕ್ಕೆ ಪ್ರವೇಶ ಮಾಡಿದ್ರು, ಅವರು ಯಾವ ವಿಷಯದ ಬಗ್ಗೆ ಆಡ್ ಮಾಡಿದ್ರು ಜನ ಅದನ್ನ ಖರೀದಿಸೋದು. ಅಂತ ಒಬ್ಬ ವ್ಯಕ್ತಿ ಯಾವಾಗ ಕಮೆಂಟ್ರಿ ಮಾಡೋದಕ್ಕೆ ಶುರು ಮಾಡಿದ್ರು, ಮಿಕ್ಕ ಎಲ್ಲಾ ಕಮೆಂಟೇಟರ್ಸ್ ಗಳನ್ನ ಸೋಲಿಸಿ ಅವರ ಮಾತುಗಳನ್ನ ನಿಲ್ಲಿಸಿದ್ರು. ವೀಕ್ಷಕರೇ, ಇವತ್ತಿನ ಮೊಕದ್ದಮೆ ಆಪ್ತಿ ಅದಾಲತ್ನಲ್ಲಿ ಮಾಜಿ ಭಾರತೀಯ ಕ್ರಿಕೆಟ್ ಸ್ಟಾರ್ ಕಪಿಲ್ ದೇವ್ ಆಪ್ತಿ ಅದಾಲತ್ನಲ್ಲಿ ಹಾಜರಾಗಿ ಕಪಿಲ್ ದೇವ್ ಅವರ ಮೇಲೆ ಇವತ್ತಿನ ಪ್ರಕರಣವನ್ನ ಶುರು ಮಾಡೋದಕ್ಕಿಂತ ಮೊದಲು ಇವತ್ತಿನ ಜಡ್ಜ್ TSR ಸುಬ್ರಹ್ಮಣ್ಯಂ ಅವರ ಅನುಮತಿ ಪಡೆಯೋಣ ಇವತ್ತಿನ ಮೊಕದ್ದಮೆ ಶುರು ಮಾಡೋದಕ್ಕೆ. ವಿಚಾರಣೆ ಶುರುವಾಗಿದೆ. ಮೊಕದ್ದಮೆ ಶುರುವಾಗ್ತಿದೆ. ಆಪ್ತಿ ಅದಾಲತ್ನಲ್ಲಿ ಮೊದಲ ಆರೋಪ ಕಪಿಲ್ ದೇವ್ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಕಪಿಲ್ ದೇವ್ ಮೇಲೆ ಇರುವ ಆರೋಪ, ಇವರು ಕೇವಲ ತಮ್ಮ ಬಗ್ಗೆ ಮಾತ್ರ ಯೋಚಿಸುತ್ತಾರೆ. ಕಪಿಲ್, ಈ ಕ್ರಿಕೆಟ್ನ ಸ್ಟಾರ್ಸ್ ಏನಿದ್ದಾರೆ ಅವ್ರ ಬಗ್ಗೆ ಮಾತಾಡೋದಾದ್ರೆ ವಿಶೇಷವಾಗಿ ಇವತ್ತು ಅಜರುದ್ದೀನ್ ಅವರ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀವಿ. ಮ್ಯಾಚ್ ಫಿಕ್ಸಿಂಗ್ ನಲ್ಲಿ ನಿಮ್ಮ ಹೆಸರು ಕೂಡ ಬಂದಿತ್ತು, ಅಜರ್ ಹೆಸರು ಕೂಡ ಬಂದಿತ್ತು, ಅಜಯ್ ಜಡೇಜಾ ಹೆಸರು ಕೂಡ ಬಂದಿತ್ತು. ನಿಮಗೆ ಸಿಬಿಐನಿಂದ ಕ್ಲೀನ್ ಚಿಟ್ ಸಿಕ್ಕಿದೆ, ಕ್ರಿಕೆಟ್ ಬೋರ್ಡ್ನಿಂದ ಕ್ಲೀನ್ ಚಿಟ್ ಸಿಕ್ಕಿದೆ. ಆದ್ರೆ ಅಜರುದ್ದೀನ್ ಅವರನ್ನ ನೀವು ನಡು ನೀರಲ್ಲಿ ಕೈಬಿಟ್ಟು ದಡ ಸೇರ್ಕೊಂಡ್ರಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಏನಂದ್ರೆ ಪ್ರತಿ ಪ್ಲೇಯರ್ಗೆ ತನ್ನ ಬಗ್ಗೆ ತಿಳಿದಿರಬೇಕು, ಮತ್ತೆ ಮುಂದೆ ಕಿರುಚಿ ಹೇಳ್ಬೇಕಾಗತ್ತೆ, ಅಥವಾ ಹೇಗೆ ಏನಾದ್ರೂ ತಪ್ಪಾಗಿದೆ ಅಂದ್ಮೇಲೆ ಒಪ್ಕೋಬೇಕು ತಪ್ಪಾಗಿದೆ ಅಂತ. ಮತ್ತೆ ನನಗೇನು ಅನ್ಸೋದು ಅಂದ್ರೆ, ನನಗೆ ಎಷ್ಟು ಗೊತ್ತಿತ್ತು ಅಂದ್ರೆ ಅಜರ್ ಹಿಂದೂಸ್ತಾನಕ್ಕೆ ಏನು ಮಾಡಿದಾನೆ ಅದನ್ನ ಬೇರೆ ಯಾವ ಪ್ಲೇಯರ್ ಕೂಡ ಮಾಡಿಲ್ಲ. ಯಾರ ಮೇಲೆ ತಪ್ಪು ಇತ್ತೋ ನಾವು ಕೇವಲ ಅನುಮಾನ ಪಡ್ಬೋದಿತ್ತು, ಯೋಚಿಸ್ಬೋದಿತ್ತು, ಜನರು ಬೆರಳು ಮಾಡಿ ತೋರಿಸ್ತಿದ್ರು. ನಮಗೆ ಯಾವ ವಿಷಯದಲ್ಲೂ ಗ್ಯಾರಂಟಿ ಇರ್ಲಿಲ್ಲ. ನಾನು ಅದಕ್ಕೆ ಅವ್ರ ಜೊತೆಗಿದ್ದೆ. ಎಲ್ಲಿವರೆಗೂ ಪ್ರೂವ್ ಆಗಲ್ವೋ ಅವನಿಗ್ ಗಲ್ಲಿಗೇರ್ಸೋ ಅಧಿಕಾರ ಯಾರಿಗೂ ಇರಲ್ಲ. ಮತ್ತೆ ಕಪಿಲ್, ಇವತ್ತಿನ ಕ್ರಿಕೆಟ್ ಕಂಟ್ರೋಲ್ ಬೋರ್ಡ್ನ ಆ ಸಮಯದ ಅಫಿಷಿಯಲ್ ಜೈವಂತ್ ಲೆಲೆ ಅವರ ಸ್ಟೇಟ್ಮೆಂಟ್ ಅನ್ನ ನಾವು ನೋಡಿದ್ವಿ. ಅವ್ರು ಏನ್ ಹೇಳಿದ್ರು ಅಂದ್ರೆ, ಅಜರ್ಗೆ ಅನ್ಯಾಯ ಆಗಿದೆ. ಅವ್ರು ಹೇಳಿದ್ದಾರೆ ಅಜರ್ ಯಾವುದೇ ತಪ್ಪು ಮಾಡಿರ್ಲಿಲ್ಲ. ಅವ್ರು ಹೇಳಿದ್ದಾರೆ ಅಜರ್ ಮೇಲೆ ಲೈಫ್ ಬ್ಯಾನ್ ಹಾಕಿದ್ದು ತಪ್ಪು ಅಂತ. ನನಗೆ ನಗು ಕೂಡ ಬರ್ತಿದೆ ಮತ್ತೆ ಕೋಪನೂ ಬರ್ತಿದೆ. ಏನಂದ್ರೆ, ಒಬ್ಬ ವ್ಯಕ್ತಿಯ ಜೀವನ ಹಾಳಾಗಿದೆ, ಇವತ್ ನೀವು ಒಂದು ಶಬ್ದ ಹೇಳ್ತಿದ್ದೀರಾ ಸುಲಭವಾಗಿ, ಬಹುಶಃ ಅವರದ್ದು ಅಷ್ಟೊಂದು ತಪ್ಪಿರ್ಲಿಲ್ಲ ಅಂತ. ಅವ್ರು ಹೇಳ್ತಾರೆ ಅವ್ರಿಗೆ ಶಿಕ್ಷೆ ಜಾಸ್ತಿ ಸಿಕ್ಕಿದೆ. ಅವ್ರು ಹೇಳ್ತಾರೆ ಅವರು ಕೇವಲ ಫೋನ್ನಲ್ಲಿ ಮಾತಾಡಿದ್ರು, ಬುಕ್ಕಿ ಜೊತೆಗೆ ಅದೇನು ಅಪರಾಧ ಆಗಿರ್ಲಿಲ್ಲ. ಅವ್ರು ಹೇಳ್ತಾರೆ ಅಜರ್ ಯಾವುದೇ ದುಡ್ಡು ತಗೊಂಡಿರ್ಲಿಲ್ಲ ಅಂತ. ಇತ್ತೀಚೆಗೆ ಇಷ್ಟು ವರ್ಷಗಳ ನಂತರ ಎಲ್ಲಾ ವಿಷಯಗಳು ಅಜರುದ್ದೀನ್ ಬಗ್ಗೆ ಹೇಳ್ತಾ ಇದ್ದಾರೆ. ಸರಿ, ನಾನ್ ಹೇಳೋದೇನು ಅಂದ್ರೆ, ಅಜರುದ್ದೀನ್ ದೇಶಕ್ಕಾಗಿ ಎಷ್ಟು ಸೇವೆ ಮಾಡಿದಾನೆ. ಇವತ್ತು ಆತ ಸ್ವಲ್ಪ ಆರಾಮಾಗಿ ಮಲಗಬಹುದು, ಸ್ವಲ್ಪ ಶಾಂತಿಯಿಂದ ಮಲಗಬಹುದು. ಯಾಕಂದ್ರೆ ಈ ಎಲ್ಲ ವಿಷಯಗಳು ಒಬ್ಬ ಪ್ಲೇಯರ್ನ ಡಿಫ್ರೆಂಟ್ ಕ್ಯಾರೆಕ್ಟರ್ ಮಾಡ್ತವೆ. ಆದ್ರೆ ಯಾವ ವ್ಯಕ್ತಿಗಳು ಮೊದಲು ಆರೋಪಗಳನ್ನು ಮಾಡಿದ್ರು, ಶಿಕ್ಷೆ ಕೊಟ್ಟಿದ್ರು, ಇವತ್ತು ಅವರು ಬೇರೆ ರೀತಿ ಮಾತಾಡ್ತಾ ಇದ್ದಾರೆ. ಅವ್ರಿಗೇನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಏನ್ ಹೇಳೋದು, ಅವ್ರು ತಮ್ಮ ಮುಖನ ಕನ್ನಡಿಲ್ ನೋಡ್ಕೊಂಡು ಹೇಳ್ಕೊಳ್ಳಿ, ಏನ್ ತಪ್ಪು ಮಾಡಿದೀವಿ ನಾವು ಅಂತ. ಇನ್ನೇನ್ ಹೇಳಕ್ಕಾಗತ್ತೆ? ಈಗ ಅಜರುದ್ದೀನ್ಗೆ ನೀವು ಏನ್ ಸಹಾಯ ಮಾಡ್ತೀರಾ? ಯಾವಾಗ BCCI ಅವರಿಗೆ ಸನ್ಮಾನ ಮಾಡ್ಬೇಕು ಅನ್ಕೊಳುತ್ತೆ, BCCIನ ಫಾರ್ಮರ್ ಅಫಿಷಿಯಲ್ಗಳು ಹೇಳ್ತಾರೆ ಏನಂದ್ರೆ ನೀವೇನು ತಪ್ಪು ಮಾಡಿರ್ಲಿಲ್ಲ, ಶಿಕ್ಷೆ ಕೊಟ್ಟಿದ್ರು ಅಂತ. ನೋಡಿ, ಬಹಳ ಆಸ್ ಅ ಕ್ರಿಕೆಟರ್ ಆಗಿ ಖುಷಿಯಾಗಿದ್ದೀನಿ ನಾನು. ಅದು ಏನಂದ್ರೆ, ಹೀಗೆಲ್ಲ ಈ ತರ ನೋಡೋದಕ್ಕೆ ಎಲ್ಲ ಕೇಳೋದಕ್ಕೆ ಸಿಕ್ಕಿದೆ. ಈಗ ಇಷ್ಟು ಮಾತ್ರ ಹೇಳಬಲ್ಲೆ, ಏನಂದ್ರೆ ಕ್ಷಮಿಸ್ಬಿಡಿ ಅವರನ್ನ, ಇನ್ನೇನಾಗೋಗುತ್ತೆ, ಯಾರು ತಪ್ಪು ಹೊರಿಸಿದ್ದಾರೆ. ಏನಾದ್ರೂ ಅವ್ರು ಹೇಳ್ತಾರೆ ಅಂದ್ರೆ ಜಾಸ್ತಿ ದೊಡ್ಡ ತಪ್ಪು ಅಂದ್ರೆ ಅವರನ್ನ ಬಿಟ್ಬಿಡಿ. ಒಬ್ಬ ದೊಡ್ಡ ಪ್ಲೇಯರ್ ಇಷ್ಟು ಮಾಡ್ಬೋದು. ಕಪಿಲ್, ಬಹಳ ಹೆಚ್ಚು ಆರೋಪಗಳಿವೆ ಈ ಕ್ರಿಕೆಟರ್ಸ್ಗಳ ಕಡೆಯಿಂದ. ಅವರು ಹೇಳ್ತಾರೆ ಕಪಿಲ್ ಅವರು ನಮ್ ಜೊತೆ ನಿಲ್ಲಿಲ್ಲ, ಅಜರ್ ಕಡೆಯಿಂದ, ಅಜಯ್ ಕಡೆಯಿಂದ. ಅವ್ರು ಅನ್ಕೊಂಡಿದ್ರು ಕಪಿಲ್ ಪಾಜಿ ಅವರು ಜೊತೆ ನಿಲ್ತಿದ್ರು ಅಂತ. ಬಹಳ ಸುಲಭವಾಗಿ ಹೇಳ್ಬಿಟ್ರಿ. ನಾನು ಅಜರುದ್ದೀನ್ ಜೊತೆ ನಿಲ್ಲಿಲ್ಲ ಅಥವಾ ಅಜಯ್ ಜಡೇಜಾ ಜೊತೆ ನಿಲ್ಲಿಲ್ಲ ಅಂತ. ಮತ್ತೆ ನಾನು ಯೋಚನೆ ಮಾಡ್ತಿದ್ದೀನಿ, ಏನಾದ್ರೂ ಹಿಂದೂಸ್ತಾನದಲ್ಲಿ ನಾನು ಅವ್ರ ಜೊತೆ ನಿಲ್ಲಿಲ್ಲ ಅಂದ್ರೆ ಯಾರು ಕೂಡ ಜೊತೆ ನಿಲ್ಲಲ್ಲ ಅಂತ. ಏನಾದ್ರೂ ಒಂದ್ವೇಳೆ ಅವರಿಬ್ರು ಹೀಗೆ ಹೇಳಿದ್ದಾರೆ ಅಂದ್ರೆ ಇವತ್ತು ನನ್ ಮೇಲೆ ನನಗೆ ತುಂಬಾ ನಾಚಿಕೆ ಆಗ್ತಿದೆ. ಇಲ್ಲ, ನಾನೀಗ ನಿಮ್ಗೆ ಇದನ್ನ ಖಂಡಿತ ಹೇಳ್ಬೇಕು. ಇದನ್ನ ಅಜರ್ ಹೇಳಿಲ್ಲ, ಜಡೇಜಾ ಕೂಡ ಹೇಳಿಲ್ಲ. ಅವರಿಬ್ರು ನಿಮ್ಮನ್ನ ತುಂಬಾ ಹೊಗಳಿದ್ದಾರೆ. ಇವತ್ತು ಕೂಡ ಅಜರ್ ಜೊತೆ ಮಾತಾಡಿದ್ವಿ. ಅಜರ್ ಹೇಳಿದ್ರು ಖಂಡಿತ ಕಪಿಲ್ ನನ್ ಜೊತೆಗಿದ್ರು. ಆದ್ರೆ ಇಂಪ್ರೆಷನ್ ಏನಾಗಿತ್ತು ಅಂದ್ರೆ ಅವರು ಸಿಕ್ಕಾಕೊಂಡ್ರು, ನೀವು ಹೊರಗ್ ಬಂದ್ರಿ ಅಂತ. ದ ಓನ್ಲಿ ಥಿಂಗ್ ಈಸ್ ಏನಂದ್ರೆ, ಅವರು ತಮ್ಮ ಹೋರಾಟವನ್ನ ತಾವೇ ಮಾಡ್ಬೇಕು. ಪ್ರತಿಯೊಬ್ಬ ವ್ಯಕ್ತಿ ಕೂಡ ತನ್ನ ಹೋರಾಟವನ್ನ ತಾನೇ ಮಾಡ್ಬೇಕು. ಏನಾದ್ರೂ ಆದ್ರೆ ನೀವು ಎದುರಿಗೆ ಬರ್ಲೇಬೇಕು.
ನನಗನ್ಸಿದ್ದು ಏನಾದ್ರೂ ನನ್ ಮೇಲೆ ಆರೋಪ ಮಾಡ್ತಾರೆ ಅಂದ್ರೆ ನಾನು ಒಂದ್ ಹಂತದವರೆಗೆ ಮತ್ತೊಬ್ಬರಿಂದ ನಿರೀಕ್ಷೆ ಮಾಡ್ತೀನಿ ನನ್ ಹತ್ರ ಬರ್ಲಿ ನನ್ ಪಕ್ಷದಲ್ಲಿ ಮಾತಾಡ್ಲಿ ಅಂತ. ಬಟ್ ಒಮ್ಮೆ ಆದ್ರೂ ಖುದ್ದಾಗಿ ಎದ್ ನಿಂತು ಮಾತಾಡ್ಬೇಕಾಗತ್ತೆ, ಹೇಳ್ಬೇಕಾಗತ್ತೆ ಇದು ಅಂತ. ಏನಾದ್ರೂ ಅವಾಗ ಮಾತಾಡ್ಲಿಲ್ಲ ಅಂದ್ರೆ ನಿಶಬ್ದವಾಗಿದ್ರೆ ನಾನು ಅಜರ್ಗೆ ಪದೇ ಪದೇ ಇದೇ ಹೇಳ್ತಾ ಇರ್ತೀನಿ, ಅಜಯ್ಗೂ ಕೂಡ ಏನಾದ್ರೂ ನೀವು ತಪ್ಪು ಮಾಡಿಲ್ಲ ಅಂದ್ರೆ ಯಾರಿಗೂ ಭಯ ಪಡ್ಬೇಕಾಗಿಲ್ಲ, ದೇವ್ರ ಜೊತೆಗೂ ಕೂಡ ಹೋರಾಡ್ಬೋದು. ನೀವು ಕಳ್ತನನೇ ಮಾಡಿಲ್ಲ ಅಂದ್ಮೇಲೆ ಯಾರ್ ಜೊತೆ ಬೇಕಾದ್ರೂ ಹೋರಾಡ್ಬೋದು. ಇದು ನನ್ನ ಅನಿಸಿಕೆ, ಇದು ನನ್ನ ಸ್ಟೈಲ್, ಇದು ನನ್ನ ಆಲೋಚನೆ. ಮತ್ತೆ ಇದನ್ನ ನಾನು ಹೇಳೋಕೆ ಪ್ರಯತ್ನಿಸ್ತಿದ್ದೆ. ಆದ್ರೆ ಏನಾದ್ರೂ ನನ್ನ ಆಲೋಚನೆ ಯಾರಿಗಾದ್ರೂ ಇಷ್ಟ ಆಗ್ಲಿಲ್ಲ ಅಂದ್ರೆ ಆಗ ಇದರರ್ಥ ಇದೆಲ್ಲ ನಾನು ಅವ್ರ ಜೊತೆ ಇರ್ಲಿಲ್ಲ ಅಂತ ಅಥವಾ ಅವ್ರಿಗೆ ಸಲಹೆ ಕೊಟ್ಟಿಲ್ಲ ಅಂತಲ್ಲ. ಇಷ್ಟ್ ಮಾತ್ರ ಹೇಳಕ್ ಆಲೋಚನೆ ಇಷ್ಟ ಬಯಸ್ತೀನಿ. ಇಲ್ಲ. ಅವ್ರು ಹೇಳೋದೇನಂದ್ರೆ ಎಷ್ಟು ಚೆನ್ನಾಗಿ ಕಪಿಲ್ ದೇವ್ ಮಾತಾಡ್ತಾರೆ ಅಂದ್ರೆ, ಎಷ್ಟು ಜೋರಾಗಿ ಕಪಿಲ್ ದೇವ್ ಮಾತಾಡ್ತಾರೆ ಅಂದ್ರೆ ಅಜರ್ ಹೇಳ್ತಾರೆ ನಾನ್ ಮಾತಾಡೋ ವ್ಯಕ್ತಿ ಅಲ್ಲ, ನನಗೆ ಮಾತಾಡೋದಕ್ಕೆ ಖಂಡಿತ ಬರೋದಿಲ್ಲ ಅಂತ. ನನ್ಗೂ ಕೂಡ ಜನರು ಹಾಗೆ ಹೇಳ್ತಿದ್ರು, ಕಪಿಲ್ ದೇವ್ಗೆ ಮಾತಾಡೋಕೆ ಬರಲ್ಲ ಅಂತ. ಆದ್ರೆ ಯಾವಾಗ ನಿಮ್ಮ ಮೇಲೆ ಇಷ್ಟು ದೊಡ್ಡ ಆರೋಪ ಬರುತ್ತೆ ಆಗ ಧ್ವನಿ ಒಳಗಿಂದ ಬರುತ್ತೆ, ಯಾವುದೇ ಅವಶ್ಯಕತೆ ಇರೋದಿಲ್ಲ. ಆ ಶಬ್ದಗಳು, ಆ ಮಾತುಗಳು ಏನ್ ಬರುತ್ತವಲ್ಲ ಅದು ಒಳಗಿಂದ ಬರುತ್ತೆ, ಮತ್ತೆ ಅದು ಬಹಳ ಜೋರಾಗಿ ಹೊರಗೆ ಬರುತ್ತೆ. ಒಂದ್ ವೇಳೆ ನೀವು ಸತ್ಯವಾಗಿದ್ರೆ. ಮತ್ತೆ ಒಪ್ಕೋತೀನಿ ಎಲ್ಲ ಆಟಗಾರರು ಮಾತಾಡೋಕ್ ಆಗಲ್ಲ ಅಂತ. ಆದ್ರೆ ಏನಾದ್ರೂ ನಾವು ಯಾರ ಬಗ್ಗೆ ಆದ್ರೂ ಮಾತಾಡ್ತೀವಿ ಅಂದ್ರೆ ಅವರ ಧ್ವನಿ ಅವರದೇ ಆಗಿರೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅವ್ರಿಗೇನ್ ಅನ್ಸಿದೆ ಅಂದ್ರೆ, ಹೇಗೆ ಹರ್ಷಲ್ ಗಿಪ್ಸಿದ್ದಾರೆ, ಅವ್ರನ್ನ ಪೊಲೀಸ್ನವ್ರು ಕರೆದಿದ್ರು, ಅವ್ರು ಒಪ್ಕೊಂಡ್ರು, ಹೌದು ನಾನ್ ಬುಕೀಸ್ ಜೊತೆ ಮಾತಾಡ್ತೀನಿ ಅಂತ. ಅವರು ಎಲ್ಲ ಆರೋಪಗಳನ್ನ ಹೆನ್ಸಿ ಕ್ರೋನಿಯ ಮೇಲೆ ಹಾಕಿದ್ರು. ಆದ್ರೆ ಅಲ್ಲಿ ಯಾರಿಗೂ ಕೂಡ ಶಿಕ್ಷೆ ಆಗ್ಲಿಲ್ಲ. ಅವ್ರಿವತ್ತಿಗೂ ಕೂಡ ಆಡ್ತಾ ಇದ್ದಾರೆ. ಐ ಥಿಂಕ್ ಇದು ನಮ್ಮ ಕ್ರಿಕೆಟ್ ಬೋರ್ಡ್ ಮೇಲೆ ಆಧಾರ ಪಟ್ಟಿದೆ. ನಮ್ಮ ಕ್ರಿಕೆಟ್ ಬೋರ್ಡ್ ಹೇಳಿದೆ ಏನಂದ್ರೆ, ಐ ಥಿಂಕ್ ಅವರಿಗೆ ರಿಸಲ್ಟ್ ಸಿಗೋಕ್ಕೂ ಮೊದಲೇ ಮೀಡಿಯಾ ಅವರನ್ನ ದೋಷಿಯಾಗಿ ಮಾಡ್ತು. ಮಿಕ್ದವರು ಯಾರಿದ್ರೋ ಅವರನ್ನ ಕ್ರಿಕೆಟ್ ಬೋರ್ಡ್ ದೋಷಿಗಳನ್ನಾಗಿ ಮಾಡ್ತು. ಹೀಗನ್ಸಿಲ್ವಾ, ಐಸಿಸಿ ವ್ಯಕ್ತಿಗಳಿಗೆ ಜಾಸ್ತಿ ಕೋಪ ಇದೆ ಏಷ್ಯನ್ ಕ್ರಿಕೆಟರ್ಸ್ನ ಕಂಡ್ರೆ, ಇಂಡಿಯನ್ ಕ್ರಿಕೆಟರ್ಸ್ನ ಕಂಡ್ರೆ. ಯಾವ ರೀತಿ ಚಾರ್ಜಸ್ನ ಶೇನ್ ವಾರ್ನ್ ಮೇಲೆ ಹಾಕಿದ್ರು, ಸೆಕ್ಸ್ ಸ್ಕ್ಯಾಂಡಲ್ನ ಆರೋಪ ಹಾಕಿದ್ರು, ಮ್ಯಾಚ್ ಫಿಕ್ಸಿಂಗಿನ ಆರೋಪ ಹಾಕಿದ್ರು, ಡೋಪಿಂಗ್ನ ಆರೋಪ ಹಾಕಿದ್ರು, ಅವ್ರಿಗೆ ಯಾರು ಏನೂ ಹೇಳಲಿಲ್ಲ, ಅವ್ರನ್ನ ಯಾರು ಹೊರಗಡೆ ಹಾಕ್ಲಿಲ್ಲ. ಐ ಥಿಂಕ್ ಇದೆಲ್ಲ ಅವರವರ ಕ್ರಿಕೆಟ್ ಬೋರ್ಡ್ ಮೇಲೆ ಆಧಾರವಾಗಿರುತ್ತೆ. ನಮ್ಮ ಕಲ್ಚರ್ ಸ್ವಲ್ಪ ಬೇರೆ ರೀತಿ ಇದೆ, ಆಸ್ಟ್ರೇಲಿಯನ್ ಕಲ್ಚರ್ ಸ್ವಲ್ಪ ಬೇರೆ ರೀತಿ ಇರುತ್ತೆ. ಏನಾದರೂ ಅವರ ಕಲ್ಚರ್ನಲ್ಲಿ ಆ ವಿಷಯಗಳು ತುಂಬಾ ಸಾಮಾನ್ಯ ಅಂದ್ರೆ ಅದು ಅವರ ಬೋರ್ಡ್ ನಿರ್ಧಾರ ಮಾಡಬೇಕಾಗತ್ತೆ. ನಮ್ಮ ಕ್ರಿಕೆಟ್ ಬೋರ್ಡ್ ಅಥವಾ ನಮ್ಮ ಸಂಸ್ಥೆ ಅಥವಾ ನಮ್ಮ ಸಭ್ಯತೆ ಇದೆಯಲ್ಲ, ಅದು ಈ ವಿಷಯಗಳಲ್ಲಿ ಓಪನ್ಲಿ ಮಾಡೋದಕ್ಕೆ ಅಲೌ ಮಾಡೋದಿಲ್ಲ. ಅದಕ್ಕೆ ಐ ಥಿಂಕ್ ಏನಾದರೂ ನಮ್ಮ ಕ್ರಿಕೆಟ್ ಬೋರ್ಡ್ ಸ್ಟೆಪ್ಸ್ ತಗೊಂಡ್ರು ಅಂದ್ರೆ, ಸೊ ಐ ಥಿಂಕ್ ಇಟ್ಸ್ ನಾಟ್ ಸಮಥಿಂಗ್ ವಿ ಆರ್ ಗೋಯಿಂಗ್ ಅಗೇನ್ಸ್ಟ್ ಕೇವಲ ಇಂಡಿಯನ್ ಕ್ರಿಕೆಟ್ ಬೋರ್ಡ್ ಮಾತ್ರ ಅಲ್ಲ, ಪಾಕಿಸ್ತಾನದ ಕ್ರಿಕೆಟ್ ಬೋರ್ಡ್ ಶೋಯಬ್ ಅಖ್ತರ್ ಅವರನ್ನ ನಾವು ನೋಡಿದ್ವಿ. ಅವರು ಮುಖ ಮುಚ್ಕೊಂಡು ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು ಹೊರಗಡೆ ಹೋದ್ರು ಹಿಂದೂಸ್ತಾನದಿಂದ. ಐ ಥಿಂಕ್ ಶೋಯಬ್ ಅಖ್ತರ್ ಬಹಳ ದೊಡ್ಡ ಬೌಲರ್ ಆಗಿದ್ದಾರೆ. ಅವರು ಪಾಕಿಸ್ತಾನದಲ್ಲಿ ದೊಡ್ಡ ಹೆಸರು ಮಾಡಿದ್ದಾರೆ, ಪ್ರಪಂಚಾದ್ಯಂತ ಹೆಸರು ಮಾಡಿದ್ದಾರೆ. ಆದ್ರೆ ಈ ತರದ ವಿಷಯಗಳು ಆದಾಗ ಆಸ್ ಅ ಕ್ರಿಕೆಟರ್ ಆಗಿ ನಮ್ಗೆ ಬಹಳ ವಿಚಿತ್ರವಾಗಿ ನಾಚಿಕೆ ಆಗುತ್ತೆ, ಹೀಗೆಲ್ಲ ಆಗ್ಬಾರ್ದು ಅಂತ. ನೀವು ನಂಬ್ತೀರಾ? ಶೋಯಬ್ ಅಖ್ತರ್ ಅವ್ರು ಹೇಳ್ತಾರೆ ನಾನು ನಿರಪರಾಧಿ, ನಾನು ಯಾವ ತರದ ಡೋಪಿಂಗ್ನಲ್ಲಿ. ನಾನೇನೋ ಅವ್ರ ಮೇಲೆ ಆರೋಪ ಮಾಡಿಲ್ಲ, ನಾನೇನು ಅದಕ್ಕೆ ಕ್ಲಾರಿಟಿ ಕೊಡ್ತಾ ಇಲ್ಲ. ಐ ಥಿಂಕ್ ಇದು ICC ಅವರು ಅಥವಾ ಅವರ ಸ್ವಂತ ಬೋರ್ಡೇ ಮಾಡಬೇಕು. ನನಗೆ ಆ ಸಾಮರ್ಥ್ಯ ಇಲ್ಲ ಅವ್ರಿಗೆ ಶಿಕ್ಷೆ ಕೊಡೋದಕ್ಕೆ. ಆದ್ರೆ ಈ ಮೀಡಿಯಾ ಹೇಳುತ್ತೆ ಏನಂದ್ರೆ ಅದಾಗಿದೆ ಇದಾಗಿದೆ, ನಾವು ಅದನ್ನ ಓದ್ತೇವೆ, ಅದರ ಆಧಾರದ ಮೇಲೆ ನಾವು ನಮ್ಮ ಆಲೋಚನೆಗಳನ್ನ ಮುಂದಿಡ್ತೀವಿ, ಹೀಗಾಗಿರ್ಬೋದು ಅಂತ. ಮೀಡಿಯಾ ಇದನ್ ಕೂಡ ಹೇಳಿದೆ, ಈ ಏಷ್ಯನ್ ಕ್ರಿಕೆಟರ್ಸ್ ಏನಿದ್ದಾರೆ ಅವ್ರ ಜೊತೆ ಅನ್ಯಾಯ ಆಗಿದೆ ಅಂತ. ಇಂಜಮಾಮ್ ಅವರ ದೂರು ಏನಂದ್ರೆ ಅವ್ರಿಗೆ ಏನ್ ಶಿಕ್ಷೆ ಆಗಿದೆ ಅಷ್ಟು ಶಿಕ್ಷೆ ಆಗ್ಬಾರ್ದಿತ್ತು ಅನ್ನೋದು. ಐ ಥಿಂಕ್ ಯಾವಾಗ ಯಾರಿಗಾದ್ರೂ ಶಿಕ್ಷೆ ಆಗುತ್ತೋ ಆತ ಅನ್ಕೊಳ್ಳೋದಿಲ್ಲ ಅವನಿಗೆ ಶಿಕ್ಷೆ ಆಗಬೇಕು ಅಂತ. ಆದರೆ ತಪ್ಪು ಆಗಿದೆ, ಏನಾದರೂ ಪ್ಲೇಯರ್ಸಿಂದ ತಪ್ಪಾದಾಗ ಅದಕ್ಕೆ ದಂಡನೆ ಕೂಡ ಸಿಗುತ್ತೆ. ಬಹುಶಃ ಪ್ರತಿ ಮನುಷ್ಯನಿಗೂ ಅನ್ಸುತ್ತೆ ಆ ಸಮಯದಲ್ಲಿ ಆತನ ತಪ್ಪು ಅಷ್ಟೊಂದಿಲ್ಲ ಅಂತ. ಯಾವಾಗ ನನ್ನನ್ನು ಟೆಸ್ಟ್ ಟೀಮ್ನಿಂದ ಹೊರಗೆ ಹಾಕಿದ್ರು ಒಂದು ಬಾರಿ, ಅದು ಆ ಸಮಯದಲ್ಲಿ ನನಗೂ ಕೂಡ ಅನ್ಸಿತ್ತು ನಾನು ಅಷ್ಟು ದೊಡ್ಡ ತಪ್ಪೇನೂ ಮಾಡಿಲ್ಲ ಅಂತ. ಆದರೆ ಸಮಯದ ಜೊತೆ ನೀವು ಕಲಿತೀರಾ ಬಹುಶಃ ತಪ್ಪು ಆಗಿತ್ತು ಅಂತ. ಕಪಿಲ್, ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ನಿಮ್ಮನ್ನ ಕೇಳ್ತೀವಿ ಆ ಟೀಕೆಗಳ ಬಗ್ಗೆ, ನೀವು ಬೇರೆಯವ್ರ ಬಗ್ಗೆ ಏನ್ ಮಾಡ್ತಿರಲ್ಲ. ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಕಪಿಲ್ ದೇವ್ ಮೇಲೆ ಜನತಾ ಪ್ರಕರಣ ಮುಂದುವರಿಯುತ್ತೆ. ಆಪ್ಗೆ ಅದಾಲತ್ನಲ್ಲಿ ಇವತ್ತು ನಾವು ಜನರ ಪರವಾಗಿ ಪ್ರಕರಣ ನಡೆಸ್ತಾ ಇದ್ದೇವೆ. ಕ್ರಿಕೆಟ್ನ ಪ್ರಪಂಚದ ಸೂಪರ್ ಸ್ಟಾರ್ ಕಪಿಲ್ ದೇವ್ ಅವರ ಮೇಲೆ. ಆಪ್ಗೆ ಅದಾಲತ್ನಲ್ಲಿ ಮುಂದಿನ ಆರೋಪ ಕಪಿಲ್ ದೇವ್ ಮೇಲೆ. ಆಪ್ಗೆ ಅದಾಲತ್ನಲ್ಲಿ ಕಪಿಲ್ ದೇವ್ ಮೇಲೆ ಇರುವ ಆರೋಪ. ಇವರು ಪ್ರತಿಯೊಬ್ಬರ ಬಗ್ಗೆ ಟೀಕೆ ಮಾಡುತ್ತಾರೆ. ಸಾಕಷ್ಟು ಹೆಸರುಗಳಿವೆ, ಅವ್ರ ಬಗ್ಗೆ ಸತತವಾಗಿ ಟೀಕೆ ಮಾಡ್ತಾ ಇರ್ತೀರಾ. ಎಲ್ಲಕ್ಕಿಂತ ಮೇಲೆ ಆ ಲಿಸ್ಟ್ನಲ್ಲಿರೋ ಹೆಸರು ಗ್ರೆಗ್ ಚಾಪೆಲ್ ಅವರದ್ದು. ಗ್ರೆಗ್ ಚಾಪೆಲ್ ಅವ್ರಿಗೆ ನೀವು ಹೇಳಿದ್ರಿ ಏನಂದ್ರೆ, ನೀವು ಏನು ಎಕ್ಸ್ಪೆರಿಮೆಂಟ್ಸ್ ಮಾಡ್ತೀರಾ ಅದಕ್ಕೆ ನನ್ನ ಸಹಮತ ಇಲ್ಲ ಅಂತ.
ಏನಾದ್ರೂ ಗ್ರೇಗ್ ಚಾಪಲ್ ನಮ್ಮ ದೇಶಕ್ಕೆ ಏನಾದ್ರೂ ಒಳ್ಳೇದ್ ಮಾಡ್ತಾರೆ ಅಂದ್ರೆ ನಮ್ಗೆ ಯಾವುದೇ ಸಮಸ್ಯೆ ಇಲ್ಲ. ನಾವು ಖುಷಿ ಪಡ್ಬೇಕು ಏನಂದ್ರೆ ಹೊರಗಿನಿಂದ ಬಂದ ವ್ಯಕ್ತಿಗಳು ನಮ್ ದೇಶದ ಸೇವೆ ಮಾಡ್ತಿದ್ದಾರೆ ಅಂತ, ಅಥವಾ ನಮ್ ದೇಶಕ್ಕೆ ಒಳ್ಳೇದಾಗ್ತಾ ಇದೆ ಅಂತ. ಆದ್ರೆ ಯಾರಾದ್ರೂ ಎಕ್ಸ್ಪೆರಿಮೆಂಟ್ ಅಥವಾ ಯಾರಾದ್ರೂ ಇಷ್ಟು ಸ್ಟಬನ್ ಆಗಿದ್ದಾರೆ ಅಂದ್ರೆ ತಮ್ಮ ತಪ್ಪನ್ನ ತಿಳ್ಕೊಳಕ್ ಆಗದೆ ಇರೋ ಅಷ್ಟು ನಾವು ಅದನ್ನ ಹೇಳಿಲ್ಲ ಅಂದ್ರೆ ನಮ್ಗೆ ನಮ್ಮೇಲೇನೆ ನಾಚಿಕೆ ಆಗತ್ತೆ. ನಾವ್ಯಾಕೆ ಇಷ್ಟೊಂದು ಕ್ರಿಕೆಟ್ ಆಡಿದ್ವಿ, ಒಂದ್ ವೇಳೆ ನಾವು ನೇರವಾಗಿ ಮಾತಾಡಕ್ ಆಗಲ್ಲ ಅಂದ್ಮೇಲೆ. ಮತ್ತೆ ನೀವೇನ್ ಮಾತಾಡಿದ್ರಿ, ಸಚಿನ್ ತೆಂಡೂಲ್ಕರ್ ಕೂಡ ಅದೇ ತರ ಮಾತಾಡಿದ್ರು. ಅವ್ರು ಹೇಳಿದ್ರು ಎಕ್ಸ್ಪೆರಿಮೆಂಟ್ಸ್ ಜಾಸ್ತಿ ಮಾಡೋದಕ್ಕೆ ಹೋಗಬಾರ್ದು. ಬಹುಶಃ ಸಚಿನ್ಗೂ ಕೂಡ ಅನ್ಸಿದೆ ಅಂತ ಅನ್ಸುತ್ತೆ, ಏನಂದ್ರೆ ಪದೇ ಪದೇ ಅವರ ಪೊಸಿಷನ್ ಚೇಂಜ್ ಆಗೋದ್ರಿಂದ ಸಮಸ್ಯೆ ಆಗುತ್ತೆ ಅಂತ. ಇಲ್ಲ, ಒಂದು ದೊಡ್ಡ ಸಣ್ಣ ವಿಷಯ ಇದು ಏನಂದ್ರೆ, ನಾವು ಹಿಂದೂಸ್ತಾನಿಗಳು ಹೇಗೆ ಇರ್ತೀವಿ, ನಮ್ಗೆ ನಮ್ಮ ಸೆಕ್ಯೂರಿಟಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಒಂದು ಮನೆ ಮಾಡ್ಕೋತೀವಿ, 100 ತಲೆಮಾರುಗಳವರೆಗೆ ಅಲ್ಲೇ ಇರ್ತೀವಿ. ಒಂದು ಮನೆ ಮಾಡ್ತಾರೆ, ಅಪ್ಪ ತಾತ ಮುತ್ತಾತ ಅದೇ ಮನೆಯಲ್ಲೇ ಇರ್ತಾರೆ. ಆದ್ರೆ ಆಸ್ಟ್ರೇಲಿಯನ್ ಅಮೆರಿಕನ್ ಅವರು ಹೀಗಿರೋದಿಲ್ಲ. ಅವರು ತಮ್ಮ ಪೆಟ್ಟಿಗೆ ತಗೋತಾರೆ, ಇವತ್ತು ಈ ನಗರದಲ್ಲಿ, ಇನ್ನೊಂದಿನ ಪೆಟ್ಟಿಗೆ ತಗೊಂಡು ಬೇರೆ ನಗರದಲ್ಲಿ ಇರ್ತಾರೆ. ಅವರ ಲೈಫ್ ಸ್ಟೈಲ್ ಬೇರೆ ರೀತಿ ಇದೆ. ಏನಾದ್ರೂ ಅವರ ಲೈಫ್ ಸ್ಟೈಲ್ನ ನಮ್ಮ ಕ್ರಿಕೆಟ್ ಅಥವಾ ಕ್ರಿಕೆಟರ್ಸ್ ಮೇಲೆ ಹೇರಿದ್ರೆ ಅದು ಬಹಳ ವಿಚಿತ್ರ ಅನ್ಸುತ್ತೆ. ಏನಂದ್ರೆ ಎಕ್ಸ್ಪೆರಿಮೆಂಟ್ ನಮ್ಮ ಸಂಸ್ಕೃತಿಯನ್ನ ಯೋಚಿಸಿ ಮಾಡ್ಬೇಕಾಗತ್ತೆ. ಕಪಿಲ್, ನೀವು ಇನ್ಸೆಕ್ಯೂರಿಟಿ ಯಾವತ್ತೂ ಕೂಡ ನಿಮ್ಗೆ ಜಾಸ್ತಿ ಪರ್ಫಾರ್ಮೆನ್ಸ್ ಕೊಡೋದಿಲ್ಲ. ಯಾವಾಗ ಮನುಷ್ಯ ಸೆಕ್ಯೂರ್ ಆಗ್ತಾನೆ, ಸಾಲಿಡ್ ಆಗಿರ್ತಾನೆ, ಆಗ ಅವನ ಪರ್ಫಾರ್ಮೆನ್ಸ್ ಬರುತ್ತೆ. ನೋಡಿ, ಇವತ್ತು ರಾಹುಲ್ ದ್ರಾವಿಡ್ ಇರ್ಬೋದು, ಎಲ್ಲರಿಗಿಂತ ಸಾಲಿಡ್ ಪ್ಲೇಯರ್ ಆತ. ನಾಳೆ ಆತನಿಗೆ ಹೇಳಿದ್ರೆ ನೀನು ಟೀಮಿಂದ ಆಚೆ ಹೋಗ್ತೀಯಾ ಏನಾದ್ರೂ ಚೆನ್ನಾಗಿ ಆಡಿಲ್ಲ ಅಂದ್ರೆ ಅಂತ, ಅದು ಆತನ ಆಟದಲ್ಲೇ ಸ್ವಲ್ಪ ವ್ಯತ್ಯಾಸ ಆಗೋಗುತ್ತೆ. ಸೊ ನಮ್ಮ ಸಂಸ್ಕೃತಿ, ನಮ್ಮ ಆಲೋಚನೆ ಮತ್ತು ನಮ್ಮ ಪ್ಲೇಯರ್ಸ್ಗಳಿಗೆ ಕಾನ್ಫಿಡೆನ್ಸ್ನ ಅವಶ್ಯಕತೆ ಇದೆ. ಅಲ್ಲಾಡ್ಸೋ ಅವಶ್ಯಕತೆ ಇಲ್ಲ. ಅಲ್ಲಾಡ್ಸಿದ್ರೆ ಇನ್ನೂ ಅಲ್ಲಾಡೋಗ್ತಾರೆ. ತುಂಬಾ ಅಲ್ಲಾಡ್ಬಿಟ್ಟಿದ್ದಾರೆ, ದೊಡ್ಡ ದೊಡ್ಡ ಪ್ಲೇಯರ್ ಅಲ್ಲಾಡ್ ಹೋಗಿದ್ದಾರೆ. ಸೊ ನಾವೇನಾದ್ರೂ ಬೆಟರ್ ಮಾಡ್ತಿದೀವಾ ಏನು? ಗ್ರೇಗ್ ಚಾಪಲ್ ಏನಾದ್ರೂ ಒಳ್ಳೇದ್ ಮಾಡಿದ್ರೆ ಅದಕ್ಕೂ ಪ್ರಶಂಸೆ ಮಾಡೋಣ. ಅವರು ಎಲ್ಲ ಪ್ಲೇಯರ್ನೂ ಒಂದೇ ಸಮ ಮಾಡಿದ್ರು. ಅದ್ರ ಜೊತೆಗೆ ಇನ್ನೊಂದು ವಿಷಯ, ಬಹಳ ಎಕ್ಸ್ಪೆರಿಮೆಂಟ್ ಕೂಡ ಇದೆ. ಐ ಥಿಂಕ್ ನಾವು ಎಕ್ಸ್ಪೆರಿಮೆಂಟ್ ಅನ್ನ ಮಾಡುವಷ್ಟು ಸಾಮರ್ಥ್ಯಶಾಲಿಗಳಾಗಿಲ್ಲ ಇನ್ನು. ನಮ್ ಕ್ರಿಕೆಟ್ ಆ ಮಟ್ಟಕ್ಕೆ ಹೋಗಿಲ್ಲ ಇಷ್ಟು ಎಕ್ಸ್ಪೆರಿಮೆಂಟ್ ಮಾಡು ನಮ್ಮ ಟೀಮ್ ಸೋಲ್ಸೋಣ. ಅವ್ರು ಈಗಲೂ ಹೇಳ್ತಿರ್ತಾರೆ ನಾವು ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಇರ್ತೀವಿ ಅಂತ. ಇತ್ತೀಚೆಗೆ ಮ್ಯಾಚ್ ನಡೀತಲ್ಲ, ಅದರಲ್ಲಿ ಇರ್ಫಾನ್ ಪಠಾಣ್ ಅವರನ್ನ ಓಪನಿಂಗ್ ಕಳಿಸಿದ್ರು. ನಾನಂತೂ ಯೋಚನೆ ಮಾಡಿದ್ದೆ 6 ತಿಂಗಳ ಹಿಂದೆನೆ, ಏನಂದ್ರೆ ಇರ್ಫಾನ್ ಪಠಾಣ್ 7ನೇ ನಂಬರ್ ಬ್ಯಾಟ್ಸ್ಮನ್ ಅಲ್ಲ, ಆತ 3ನೇ ನಂಬರಲ್ಲಿ ಆಡೋ ಬ್ಯಾಟ್ಸ್ಮನ್ ಅಂತ. ಏನಾದ್ರೂ ನೀವು 25 ಮ್ಯಾಚ್ಗಳಲ್ಲಿ 15 ಅಥವಾ 18 ಬಾರಿ 3ನೇ ನಂಬರ್ ಆಗಿ ಹೋಗ್ತೀರಾ ಅಂದ್ರೆ ಇದು ಸರ್ಪ್ರೈಸ್ ಏನಲ್ಲ, ಇದು ಎಕ್ಸ್ಪೆರಿಮೆಂಟ್ ಕೂಡ ಅಲ್ಲ. ದಟ್ ಈಸ್ ಎವ್ರಿ ಡೇ ಸ್ಟೋರಿ. ಸೊ ದಟ್ ಈಸ್ ಹೀಸ್ ನಂಬರ್ 3 ಬ್ಯಾಟ್ಸ್ಮನ್ ವಿ ಹ್ಯಾವ್. ನಾವು ಹೊರಗೆ ಕೂತ್ಕೊಂಡು ಇದನ್ನ ಹೇಳ್ಬೋದು, ಇಲ್ಲ ಅವನು ತುಂಬಾ ಸ್ಟಬರ್ನ್ ಆಗಿದ್ದಾನೆ, ಇಲ್ಲ ಅದು ಬಹುಶಃ ಅವನ ಆಲೋಚನೆ ನಮ್ಮ ಆಲೋಚನೆಗಿಂತ ಎತ್ತರದಲ್ಲಿದೆ, ನಾವು ಅಷ್ಟು ಆಲೋಚನೆ ಮಾಡ್ತಾ ಇಲ್ಲ ಅಂತ. ಕಪಿಲ್, ನೀವು ಇಷ್ಟೊಂದು ಸ್ಪಷ್ಟವಾಗಿ ಸದಾ ಧೈರ್ಯವಾಗಿ ಮಾತಾಡ್ತೀರಾ, ಏನೂ ಭಯ ಇಲ್ದೆ. ಒಂದು ಇಂಪ್ರೆಷನ್ ಇದೆ ಜನರ ತಲೆನಲ್ಲಿ, ಏನಂದ್ರೆ ಗ್ರೆಗ್ ಚಾಪೆಲ್ ಇಂಡಿಯನ್ ಟೀಮ್ನ ದೊಡ್ಡ ದೊಡ್ಡ ಸ್ಟಾರ್ಸ್ ಏನಿದ್ದಾರೆ, ಈ ಪವರ್ಫುಲ್ ಪ್ಲೇಯರ್ಸ್ ಇದಾರಲ್ಲ, ಅವ್ರನ್ನ ಕೈ ಬಿಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅವರು ಸೌರವ್ ಗಂಗೂಲಿ ಅವರನ್ನ ಕೈ ಬಿಟ್ಟಿದ್ದಾರೆ, ಸಚಿನ್ ತೆಂಡೂಲ್ಕರ್ ಅವರನ್ನ ಪಕ್ಕಕ್ಕಿಡೋ ಪ್ರಯತ್ನ ಮಾಡಿದ್ದಾರೆ, ಹರ್ಭಜನ್ಗೆ ಪಾಠ ಕಲಿಸಬೇಕು ಅಂತ ಪ್ರಯತ್ನ ಮಾಡಿದ್ದಾರೆ, ವೀರೇಂದ್ರ ಸೆಹ್ವಾಗ್ನ ಹೊರಗಾಕೋದಕ್ಕೆ ಪ್ರಯತ್ನಿಸ್ತಿದ್ದಾರೆ. ಐ ಥಿಂಕ್ ಪಾಠ ಕಲ್ಸೋದಲ್ಲ, ಅವರನ್ನೆಲ್ಲ ಒಟ್ಟಿಗೆ ಸೇರಿಸಿ ಆಟ ಆಡೋದನ್ನ ಕಲಿಸ್ಬೇಕು. ಐ ಥಿಂಕ್ ಯಾವ ಶಬ್ದವನ್ನ ನೀವು ಯಾವಾಗ ಪ್ರಯೋಗ ಮಾಡಿ ದಟ್ಸ್ ಸ್ವಲ್ಪ ಅದರಲ್ಲಿ ವ್ಯತ್ಯಾಸ ಇದೆ. ಏನು ಇವರನ್ನೆಲ್ಲ ನೀವು ಸಂಘಟಿಸಿ ನೀವು ಒಟ್ಟು ಮಾಡಿ ಆಡಿಸ್ತೀರಾ ಅಂದ್ರೆ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ, ಅವರನ್ನ ಪ್ರಚೋದನೆ ಮಾಡಿ ಹೊರಗಡೆ ಹಾಕೋದು ಅದು ಅದಕ್ಕೆ ಆನ್ಸರ್ ಅಲ್ಲ. ಏನಂದ್ರೆ ನಾವು ಈ ಪ್ಲೇಯರ್ಗಳಿಂದ ಏನು ಬೆಸ್ಟ್ ಪರ್ಫಾರ್ಮೆನ್ಸ್ ತೆಗಿಸ್ಬೋದು ಅದನ್ನ ಮಾಡಬೇಕು. ಕೆಲವೊಮ್ಮೆ ನಿಮ್ಮ ಮಾತುಗಳನ್ನ ಕೇಳಿ ಏನನ್ಸುತ್ತೆ ಅಂತಂದ್ರೆ, ನೀವು ಈ ಪ್ಲೇಯರ್ಸ್ಗಳನ್ನ ಪ್ರಚೋದಿಸ್ತಾ ಇದ್ದೀರಾ ಗ್ರೆಗ್ ಚಾಪಲ್ ವಿರುದ್ಧ ಅಂತ. ನೋಡಿ, ನೀವು ಮೀಡಿಯಾದವರು, ನಿಮಗೆ ತುಂಬಾ ಶಕ್ತಿ ಇರುತ್ತೆ. ನಮ್ಮ ಮಾತುಗಳನ್ನ ತಿರುಚಿ ನೀವು ಹೇಗ್ ಬೇಕಾದ್ರೂ ಹೇಳ್ತೀರಾ. ನಿಮ್ಮನ್ನ ನಾವು ತಡೆಯೋಕ್ಕಾಗಲ್ಲ. ನಾನೇನ್ ಹೇಳ್ದೆ, ನಾನೇನ್ ಯೋಚನೆ ಮಾಡ್ದೆ ಅದನ್ನ ನಾನು ಹೇಳ್ದೆ. ಅದನ್ನ ನೀವು 3 ಮೀನಿಂಗ್ನಲ್ಲಿ ಹೇಳಿ ಅಥವಾ 5 ಮೀನಿಂಗ್ನಲ್ಲಿ ಹೇಳಿ, ಅದು ನಿಮಗೆ ಬಿಟ್ಟಿದ್ದು. ಹೇಳ್ತೀನಿ. ಕಪಿಲ್, ರಾಹುಲ್ ದ್ರಾವಿಡ್ಗೆ ನೀವು ಏನ್ ಹೇಳಿದ್ರಿ ಅಂದ್ರೆ, ನೀವು ರಾಹುಲ್ ದ್ರಾವಿಡ್ಗೆ ಇದನ್ನ ಹೇಳಿದ್ರಿ, ಏನಂದ್ರೆ ಏನಾದ್ರೂ ರಾಹುಲ್ ದ್ರಾವಿಡ್ನ ಗ್ರೆಗ್ ಚಾಪೆಲ್ ಡಾಮಿನೇಟ್ ಮಾಡ್ತಿದ್ದಾರೆ ಅಂದ್ರೆ, ಅವ್ರ ಮೇಲೆ ಒತ್ತಡ ಹಾಕಿ ಕೆಲಸ ಮಾಡಿಸ್ತಿದ್ದಾರೆ ಅಂದ್ರೆ, ಇದು ರಾಹುಲ್ ದ್ರಾವಿಡ್ ತಪ್ಪು. ಖಂಡಿತ ವೀಕ್ನೆಸ್ ಇದು. ಕ್ಯಾಪ್ಟನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಒಳಗೆ ಫೀಲ್ಡ್ನಲ್ಲಿ ಕ್ಯಾಪ್ಟನ್ನೇ ಆಗಿರ್ತಾನೆ ಎಲ್ಲ. ಇವತ್ತೇನಾದ್ರೂ ಗೆಲುವು ಸಿಕ್ತು ಅಂದ್ರೆ ಕ್ಯಾಪ್ಟನ್ಗೆ ಶಾಬಾಷ್ ಅಂತಾರೆ ಎಲ್ರು. ಏನಾದ್ರೂ ಟೀಮ್ ಸೋಲ್ತು ಅಂದ್ರೆ ಅದು ಕ್ಯಾಪ್ಟನ್ಗೆ ಬೈಗೊಳಗಳು ಸಿಗೋದು. ಮತ್ತೆ ರಾಹುಲ್ ದ್ರಾವಿಡ್ಗಿಂತ ಇಂಪಾರ್ಟೆಂಟ್ ಯಾರಿರ್ತಾರೆ? ಏನಾದ್ರೂ ಅವರು ಯಾರಿಂದನೂ ಒತ್ತಡಕ್ಕೊಳಗಾಗ್ತಾರೆ ಅಂದ್ರೆ ಅದು ಅವ್ರ ವೀಕ್ನೆಸ್. ಯಾಕಂದ್ರೆ ಅವ್ರ ಮೇಲೆ ಪೂರ್ತಿ ದೇಶ ಅವಲಂಬಿತವಾಗಿದೆ. ಮತ್ತವರು ಯೋಚನೆ ಮಾಡ್ಬೇಕು ನಮ್ಮ ಟೀಮ್ಗೆ ಏನು ಉತ್ತಮವಾಗ್ಬೇಕು ಅಂತ. ಏನಾದ್ರೂ ನೀವು ಡಿಸ್ಕಷನ್ ಮಾಡಿ ಟೀಮ್ನ ಬೆಟರ್ಮೆಂಟ್ ಮಾಡಿಲ್ಲ ಅಂತಂದ್ರೆ ಸೊ ಯು ಆರ್ ಅ ವೀಕ್ ಪರ್ಸನ್.
ಅಂದ್ರೆ ನೀವು ರಾಹುಲ್ ದ್ರಾವಿಡ್ಗೆ ಸಲಹೆ ಕೊಡ್ತಾ ಇದ್ದೀರಾ ಬಂಡಾಯ ಸೃಷ್ಟಿ ಮಾಡಿ ಗ್ರೆಗ್ ಚಾಪಲ್ ವಿರುದ್ಧ ಅಂತ? ಇಲ್ಲ, ಏನು ಬಂಡಾಯ ಅಲ್ಲ. ನೀವು ಯಾವಾಗ ಒಂದು ಸಮಸ್ಯೆಯ ಬಗ್ಗೆ ಮಾತಾಡ್ತೀರೋ ಅದು ಬಂಡಾಯ ಅಲ್ಲ. ಹೌ ಯು ಕ್ಯಾನ್ ಇಂಪ್ರೂವ್ ದ್ಯಾಟ್? ಬಟ್ ಏನಾದ್ರೂ ನಾನು ನನ್ನ ಅಪ್ಪನ ಮೇಲೆ ಹೇಳ್ತೀನಿ ಅಂದ್ರೆ ನಮ್ಮ ಡ್ಯಾಡ್ ಈ ತಪ್ಪು ಮಾಡಿದ್ದಾರೆ ಅಂತ, ಅದು ಬಂಡಾಯ ಅಲ್ಲ. ಟು ಗೆಟ್ ದ ಬೆಸ್ಟ್ ಔಟ್ ಆಫ್ ದ್ಯಾಟ್. ಏನಾದ್ರೂ ನಾನು ನನ್ನ ಕೋಚ್ ಜೊತೆ ಮಾತಾಡ್ತೀನಿ ಅಂದ್ರೆ, ನನ್ನ ಕೋಚ್ ತಪ್ಪಾಗಿ ಹೇಳಿದ್ದಾರೆ ಅಂದ್ರೆ, ನನ್ನ ಟೀಚರ್ ತಪ್ಪಾಗಿ ಹೇಳಿದ್ದಾರೆ ಅಂದ್ರೆ, ಯಾವಾಗ ನೀವು ಡಿಸ್ಕಷನ್ ಮಾಡ್ತೀರಾ ಆವಾಗ ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಡಿಸ್ಕಷನ್ ಮಾಡೋದು ಅಂದ್ರೆ ಬಂಡಾಯ ಅಂತ ಅಲ್ಲ. ಬಂಡಾಯ ಆದ್ರೆ ನೀವು- ಯಾವಾಗುತ್ತೆ ಅಂದ್ರೆ, ಇಲ್ಲ ನೀವ್ ಹೇಳೋದ್ ಕೇಳ್ಬೇಕು, ಇಲ್ಲ ನಾನ್ ಹೇಳೋದ್ ಕೇಳ್ಬೇಕು ಅಂದಾಗ. ನೋಡಿ, ಒಟ್ಟಾಗಿ ಸೇರಿ ಕೆಲ್ಸ ಮಾಡಿ, ಅದು ಬೆಟರ್ಮೆಂಟ್ ಫಾರ್ ದ ಕಂಟ್ರಿ. ಎಲ್ಲದಕ್ಕಿಂತ ದೊಡ್ಡ ವಿಷಯ ಏನಂದ್ರೆ, ಏನು ನೀವು ಕಂಟ್ರಿಯ ಹಿತದ ಬಗ್ಗೆ ಮಾತಾಡ್ತಿದ್ದೀರಾ, ಇಲ್ಲ ನೀವು ನಿಮ್ಮ ಪರ್ಸನಾಲಿಟಿನ ನೋಡ್ಕೊಂಡು ಕಂಟ್ರಿ ಏನಾದ್ರೂ ಆಗ್ಲಿ ನನಗೆ ಚಿಂತೆ ಇಲ್ಲ, ನಾನೇನ್ ಹೇಳ್ತೀನಿ ಅದೇ ಸರಿ ಅಂದ್ರೆ ಹಾಗಾಗಲ್ಲ. ನಿಮ್ಮ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಕಂಟ್ರಿಯ ಬಗ್ಗೆ ಯೋಚನೆ ಮಾಡೋದು ತುಂಬಾ ಇಂಪಾರ್ಟೆಂಟ್. ದ್ಯಾಟ್ಸ್ ಕಾಲ್ಡ್ ಟೀಮ್ ಸ್ಪಿರಿಟ್. ದ್ಯಾಟ್ಸ್ ದ ವೇ ಒನ್ ಶುಡ್ ಪ್ಲೇ. ಏನಿದ್ರ ಅರ್ಥ? ನೀವು ರಾಹುಲ್ ದ್ರಾವಿಡ್ ಕೂಡ ವೀಕ್ ಕ್ಯಾಪ್ಟನ್ ಅನ್ನೋ ಆರೋಪನ ನಿಮ್ದು? ನಿಮ್ಮ ಅಭಿಪ್ರಾಯನ ಇದು? ಎಲ್ಲಿ ಅವರು ಸ್ಟ್ಯಾಂಡ್ ತಗೋಬೇಕೋ ಅಲ್ಲಿ ತಗೊಂಡಿಲ್ಲ ಅಂತ ಅಂದ್ರೆ, ನಮ್ಗೆ ಒಂದ್ಸಲ ಅಲ್ಲ, 2 ಸಲ ಅಲ್ಲ, ಅದಕ್ಕಿಂತ ಹೆಚ್ಚು ಸಲ ಅದು ಕಾಣಿಸುತ್ತೆ ಅಂದ್ರೆ, ಆಗ ನಮ್ಗನ್ಸುತ್ತೆ ಇವನು ವೀಕ್ ಕ್ಯಾಪ್ಟನ್ ಅಂತ, ಅವನು ಸ್ಟ್ರಾಂಗ್ ಅಲ್ಲ. ಏನಾದ್ರೂ ನೀವು ಪ್ರತಿ ಬಾರಿ ಹೇಳ್ತೀರಾ ನಾನ್ ಮಾತಾಡೋದಿಲ್ಲ, ಬೇರೆ ಪ್ಲೇಯರ್ ಮಾತಾಡ್ತಾನೆ ಅಂತಂದ್ರೆ, ಕ್ಯಾಪ್ಟನ್ನ ಜವಾಬ್ದಾರಿ ಮಾತಾಡೋದು, ಹೇಳ್ಬೇಕು ಯಾಕೆ ಹೀಗ್ ಮಾಡ್ದೆ ಅನ್ನೋದನ್ನ. ಒಂದ್ ವೇಳೆ ತಪ್ಪಾಗಿದ್ರೆ ಅದನ್ನ ಒಪ್ಕೊಳ್ಳೋದ್ರಲ್ಲಿ ಕಷ್ಟ ಏನಿದೆ? ಏನಾದ್ರೂ ತಪ್ಪಾಗಿಲ್ಲ ಅಂತಂದ್ರೆ, ನಾವು ಯೋಚಿಸಿದ್ವಿ, ಟೀಮ್ನವರು ಈ ಡಿಸಿಷನ್ ತಗೊಂಡ್ವಿ ಅಂಡ್ ವಿ ಸ್ಟಕ್ ಬೈ ದಟ್, ನಮ್ಮಿಂದ ತಪ್ಪಾಗಿದೆ, ಇದರ ಜವಾಬ್ದಾರಿ ನಾವು ತಗೊಳಕ್ ತಯಾರಿದೀವಿ. ಆದ್ರೆ ನೀವು ಮಾತಾಡೋದೇ ಇಲ್ಲ, ಹೇಳೋದಿಲ್ಲ ಅಂದ್ರೆ ಏನಾಗಿದೆ ಅಂತ ಸಾಮಾನ್ಯವಾಗಿ ಅನ್ಸುತ್ತೆ. ಯಾಕೆ ಹೇಳ್ತಾ ಇಲ್ಲ? ಸ್ವಲ್ಪ ವೀಕ್ನೆಸ್ ಅವರಲ್ಲಿ ಕಾಣಿಸೋದಕ್ಕೆ ಶುರುವಾಗುತ್ತೆ. ಯಾವಾಗ ಇಂಡಿಯನ್ ಟೀಮ್ ಮ್ಯಾಚ್ ಸೋಲುತ್ತೆ ಆಗ ನೀವು ಕೋಚ್ ಮೇಲೆ ದಾಳಿ ಮಾಡ್ತೀರಾ, ಗ್ರೆಗ್ ಚಾಪಲ್ ಮೇಲೆ ಮಾಡ್ತೀರಾ. ಒಂದ್ ವೇಳೆ ನೀವು ಮೀಡಿಯಾ ವಿತಿನ್ 1 ತಿಂಗಳ ಒಳಗೆ 1 ಮ್ಯಾಚ್ ಗೆದ್ರೆ ಗ್ರೆಗ್ ಚಾಪಲ್ನ ನೀವು ಸೀದಾ ಆಕಾಶದಲ್ಲಿ ಕೂರಿಸ್ತೀರಾ, ಆದ್ರೆ ಪ್ಲೇಯರ್ಗಳನ್ನ ಕೇಳೋರೇ ಇರಲ್ಲ. ಅದೇ ರೀತಿ ಸೋತಾಗ, ಯಾವಾಗ ಸೋಲ್ತಾರೆ ಆಗ ಪ್ಲೇಯರ್ಗಳಿಗೆ ಹೇಳ್ತಾರೆ ನಿಮ್ಮಿಂದ ಸೋಲಾಗಿದೆ ಅಂತ. ಇದ್ಯಾವ ನ್ಯಾಯ? ಮರ್ಯಾದೆ ಹಾಗೂ ಸಮ್ಮಾನ ಇಬ್ರಿಗೂ ಸಮಾನವಾಗಿ ಕೊಡ್ಬೇಕು, ಜೊತೆಗೆ ಬೈಗಳು ಕೂಡ ಸಮಾನವಾಗಿರ್ಬೇಕು. ಗೆದ್ರೆ ಅದಕ್ಕೆ ಗ್ರೆಗ್ ಚಾಪಲ್ ಕಾರಣ, ಸೋತ್ರೆ ಅದು ಪ್ಲೇಯರ್ಗಳ ತಪ್ಪು. ಇದೇಗ್ ಸಾಧ್ಯ ಹೇಳಿ? ಬಹುಶಃ ಏನ್ ಭಯ ಅಂತಂದ್ರೆ, ಪ್ಲೇಯರ್ಸ್ನ ಮನಸ್ಸಿನಲ್ಲಿ ಇಂಪ್ರೆಷನ್ ಏನಿದೆ ಅಂದ್ರೆ, ಸೌರವ್ ಗಂಗೂಲಿ ಯಾಕೆ ಹೊರಗೋದ್ರು ಅಂದ್ರೆ ಗ್ರೆಗ್ ಚಾಪಲ್ ಜೊತೆ ಅವ್ರಿಗೆ ಹೊಂದಾಣಿಕೆ ಇರ್ಲಿಲ್ಲ ಅಂತ. ಅದಕ್ಕೆ ಗ್ರೆಗ್ ಚಾಪಲ್ ಯಾಕೆ? ಈ 5 ನ್ಯಾಷನಲ್ ಸೆಲೆಕ್ಟರ್ಸ್ ಏನಿದ್ದಾರೆ ಅವ್ರ ತಪ್ಪೇನೂ ಇಲ್ವಾ? ಕೇವಲ ಒಬ್ಬ ಗ್ರೆಗ್ ಚಾಪಲ್ ಬಗ್ಗೆ ಹೇಳ್ತಿದ್ದೀರಾ? ಏನು ಗ್ರೆಗ್ ಚಾಪಲ್ ಬಯಸಿರ್ಲಿಲ್ಲ ಅವರು ಹೊರಗೆ ಹೋಗ್ಲಿ ಅಂತ? ಅವರು ತಮ್ಮ ಸಲಹೆ ನೀಡಿರ್ಬೋದು, ಏನಂದ್ರೆ ಐ ಡೋಂಟ್ ಥಿಂಕ್ ಸೋ ಹಿ ಡಿಸರ್ವ್ಸ್ ಇನ್ ದ ಟೀಮ್. ಬಟ್ 5 ಸೆಲೆಕ್ಟರ್ಸ್ ಇಂಡಿಯಾದವರು ಏನಿದ್ದಾರೆ, ಹಿಂದೂಸ್ತಾನಕ್ಕೆ ಆಡಿದ್ದಾರೆ, ಇದನ್ನ ಅವರು ಯೋಚನೆ ಮಾಡ್ಬೇಕು. ಏನಂದ್ರೆ ಐ ಥಿಂಕ್ ಈತನ ಟೈಮ್ ಮುಗೀತು ಅಂತ. ಅವರು ಖಂಡಿತ ಕೇಳಿರ್ತಾರೆ ಕ್ಯಾಪ್ಟನ್, ಅವರು ಖಂಡಿತ ಕೇಳಿರ್ತಾರೆ ಮ್ಯಾನೇಜರ್ನ. ನೋಡಿ, ನಾನ್ ಹೇಳೋದು ದೊಡ್ಡ ಇಂಪ್ರೆಷನ್ ಜನರ ಮನಸ್ಸಲ್ಲಿ ಏನಿದೆ ಅಂದ್ರೆ, ರಾಹುಲ್ ದ್ರಾವಿಡ್ ಯಾಕೆ ಕ್ಯಾಪ್ಟನ್ ಆದ್ರು ಅಂತಂದ್ರೆ ಅವರು ಗ್ರೆಗ್ ಚಾಪಲ್ನ ಒಬ್ರು ಡಿಸೈಪಲ್ ಆಗಿದ್ರು, ಅವ್ರನ್ನ ಗುರು ಅಂತ ಒಪ್ಕೊಂಡ್ರು, ಇವರು ಶಿಷ್ಯ ಆದ್ರು. ಮತ್ತೆ ಸೌರವ್ ಗಂಗೂಲಿ ಯಾಕೆ ಹೊರಗೋದ್ರು ಅಂದ್ರೆ ಅವ್ರನ್ನ ಅವ್ರು ಗುರು ಅಂತ ಒಪ್ಕೊಂಡು. ಮತ್ತೆ ಇವತ್ತು ಈ 5 ಸೆಲೆಕ್ಟರ್ಸ್ನ ಯಾಕೆ ಇಟ್ಕೊಂಡಿದ್ದಾರೆ? ತೆಗೆದ್ಬಿಡಿ, ಅವ್ರು ಯಾಕೆ ಕೂತಿದ್ದಾರೆ? ಈ 5 ಸೆಲೆಕ್ಟರ್ಸ್ ಏನಿದ್ದಾರೆ ಅವರ ಕೆಲ್ಸ ಏನಂದ್ರೆ ಕ್ಯಾಪ್ಟನ್ನ ಪಿಕ್ ಮಾಡೋದು. ಅವರ ಕೆಲ್ಸ ಏನಂದ್ರೆ ಪೂರ್ತಿ ಟೀಮನ್ನ ಪಿಕ್ ಮಾಡೋದು. ಮತ್ತೆ ನೀವು ಕ್ರೆಡಿಟ್ ಕೊಡ್ತೀರಾ ಗ್ರೆಗ್ ಚಾಪಲ್ ಟೀಮ್ ಮಾಡ್ತಾರೆ ಅಂತ. ಇದನ್ನ ಹೇಗೆ ನಾನು ಒಪ್ಕೊಳ್ಳಿ? ನಾನು ಕ್ರಿಕೆಟ್ ಆಡಿದ್ದೀನಿ, 15 ವರ್ಷ ಹಿಂದೂಸ್ತಾನಕ್ಕಾಗಿ ಆಡಿದ್ದೀನಿ. ಸೆಲೆಕ್ಟರ್ಸ್ ಪಿಕ್ ದ ಟೀಮ್, ಇದು ಅವರ ಕೈಲಿದೆ. ಅದರ ನಂತರ ದೇ ಪಿಕ್ ದ 11 ಆಲ್ಸೋ. ಬಟ್ ಏನಾದ್ರೂ ಸೆಲೆಕ್ಟರ್ ವೀಕ್ ಆಗಿದ್ರೆ ಸೊ ಕ್ಯಾಪ್ಟನ್ ಸ್ಟ್ರಾಂಗ್ ಆಗ್ತಾನೆ ಅಥವಾ ಮ್ಯಾನೇಜರ್ ಸ್ಟ್ರಾಂಗ್ ಆಗ್ತಾನೆ. ಸೊ ನೀವು 2ನೇ ರೀತಿಯಲ್ಲಿ ಹೇಳ್ತಾ ಇದ್ದೀರಾ, ಏನಂದ್ರೆ ನಮ್ಮ ನ್ಯಾಷನಲ್ ಸೆಲೆಕ್ಟರ್ಸ್ ಏನಿದಾರೋ ಅವರು ಬಹಳ ವೀಕ್ ಇದ್ದಾರೆ ಅಂತ. ಅವರು ಕೂಡ ಯೋಚನೆ ಮಾಡಿನೇ ಸೌರವ್ ಅವರನ್ನ ತೆಗ್ದಿರ್ತಾರೆ. ಮತ್ ನಾನು ಗ್ರೆಗ್ ಚಾಪಲ್ ಅವರ ತಪ್ಪು ಅಂತ ಯಾಕೆ ಹೇಳಿ? ಒಂದ್ ವೇಳೆ ಹೊಗಳ್ಬೇಕು ಅನ್ನೋ ಹಾಗಿದ್ರೆ ನಾನು ನಮ್ಮ ಸೆಲೆಕ್ಟರ್ಸ್ನ ಹೊಗಳ್ತೀನಿ. ಒಂದ್ ವೇಳೆ ತಪ್ಪು ನಡೆದಿದೆ ಅಂದ್ರೆ ನಮ್ಮ ಸೆಲೆಕ್ಟರ್ಸ್ಗೆ ಹೇಳ್ತೀನಿ, ಅವರು ಯೋಚಿಸಿದರೆ, ಏನಂದ್ರೆ ಟೈಮ್ ಬಂದಿದೆ. ಒಂದ್ ವೇಳೆ ನೀವು ಸೆಲೆಕ್ಟರ್ ಆಗಿದ್ರೆ? ನಾನಾಗಿಲ್ಲ. ಅಲ್ಲ, ಒಂದ್ ವೇಳೆ ನಾನಾಗಿಲ್ಲ. ನೀವು ರಾಹುಲ್ ದ್ರಾವಿಡ್ ಅವರನ್ನ ಕ್ಯಾಪ್ಟನ್ ಮಾಡ್ತಿದ್ರ? ನಾನಾಗಿಲ್ಲ. ಯಾವ ವಿಷಯದಲ್ಲಿ ನಾನಿಲ್ವೋ ಅದ್ರ ಬಗ್ಗೆ ನಾನು ಮಾತಾಡೋಕ್ ಸಾಧ್ಯ ಇಲ್ಲ. ಒಂದ್ ವೇಳೆ ನಾನು ಪ್ರೈಮ್ ಮಿನಿಸ್ಟರ್ ಆಗಿದ್ರೆ ಏನ್ ಮಾಡ್ತಿದ್ದೆ? ಹಾಗೆ ಇಲ್ಲ ಅಂದ್ಮೇಲೆ ಆ ವಿಷಯದ ಬಗ್ಗೆ ಮಾತಾಡಿ ಏನ್ ಪ್ರಯೋಜನ? ನೀವು ಪ್ರೈಮ್ ಮಿನಿಸ್ಟರ್ ಆಗಿದ್ರೆ ಗ್ರೆಗ್ ಚಾಪಲ್ ಅವರನ್ನ ಹೊರ ಕಳಿಸ್ತಿದ್ರೆ? ನೋಡಿ, ನಾನು ಇಲ್ವಲ್ಲ. ಒಂದ್ ವೇಳೆ ನಾನು ಬೋರ್ಡ್ ಪ್ರೆಸಿಡೆಂಟ್ ಆಗಿದ್ರೆ ಏನ್ ಮಾಡ್ತಿದ್ದೆ? ಆಗಿದ್ರೆ ನಾನು ಹೇಳ್ತಿದ್ದೆ, ಪ್ರೈಮ್ ಮಿನಿಸ್ಟರ್ ಆಗಿದ್ರೆ ಹೇಳ್ತಿದ್ದೆ. ಯಾವಾಗ ನಾನು ಆಗಿಲ್ಲ ಅಂದ್ಮೇಲೆ ಈ ತರಹದ ಕಲ್ಪನಾ ಲೋಕದಲ್ಲಿ ಇರೋದಕ್ಕೆ ಆಸೆ ನನ್ಗಿಲ್ಲ. ಈಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ಆದ್ಮೇಲೆ ನೋಡೋಣ ಕಪಿಲ್ ದೇವ್ ಅವರ ಮೇಲಿನ ಜನತಾ ಪ್ರಕರಣದ ಇನ್ನೊಂದು ಹಂತ.
ಆಪ್ಕಿ ಅದಾಲತ್ನಲ್ಲಿ ಇವತ್ತು ನಾವು ಜನರ ಪರವಾಗಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೇವೆ, ಆರೋಪಗಳನ್ನ ಮಾಡ್ತಾ ಇದ್ದೇವೆ, ಸ್ಪಷ್ಟೀಕರಣ ಕೇಳ್ತಾ ಇದ್ದೇವೆ ಕ್ರಿಕೆಟ್ ಸ್ಟಾರ್ ಕಪಿಲ್ ದೇವ್ ಅವರಿಂದ. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ ಕಪಿಲ್ ದೇವ್ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಕಪಿಲ್ ದೇವ್ ಮೇಲೆ ಇರುವ ಆರೋಪ. ಇವರು ಪ್ರತಿ ವಿಷಯದಲ್ಲೂ ತಮ್ಮ ಮೂಗು ತೂರಿಸ್ತಾರೆ. ಕಪಿಲ್, ಸಚಿನ್ ತೆಂಡೂಲ್ಕರ್ ಅವರ ಉದಾಹರಣೆ ಹೇಳೋದಾದ್ರೆ, ಕೆಲವು ದಿನಗಳ ಹಿಂದೆ ಯಾವಾಗ ಸಚಿನ್ಗೆ ಏಟ್ ಬಿದ್ದಿತ್ತು ಮತ್ತೆ ಅವರು ಫೀಲ್ಡಿಂದ ಹೊರಗಡೆ ಕೂತಿದ್ರಲ್ಲ, ಆಗ ನೀವು ಹೇಳಿದ್ರಿ ಈಗ ಆಯ್ತು ಸಚಿನ್, ಈಗ ಇನ್ನು ರಿಟೈರ್ ಆಗ್ಬಿಡು ಅಂತ. ಹಾಗೇನೆ ಹೇಳಿಲ್ಲ ನಾನು. ಐ ಥಿಂಕ್ ಅದೇ ವಿಷಯ ಮನುಷ್ಯ ಏನ್ ಹೇಳ್ತಾನೆ ಮತ್ತೆ ಎದುರಿಗಿರೋನು ಏನು ಯೋಚಿಸ್ತಾನೆ, ಏನ್ ಬರೀತಾನೆ, ಮತ್ತೆ ನೀವೇನ್ ಯೋಚಿಸ್ತೀರಾ ಅದು ನೋಡಿ, ನನ್ನ ಹತ್ರ ನಿಮ್ಮ ಈ 21 ಜೂನ್ 2005ನಲ್ಲಿ ಚಂಡೀಗಢ್ನಲ್ಲಿ ನೀಡಿದಂತ ಹೇಳಿಕೆ ಇದೆ. ಇದರಲ್ಲಿ ಏನ್ ಬರ್ದಿದೆ ಅಂದ್ರೆ, ಕಪಿಲ್ ಅವರು ರೋಟರಿ ಕ್ಲಬ್ನ ಕಾರ್ಯಕ್ರಮದ ಸಂದರ್ಭದಲ್ಲಿ ಪತ್ರಕರ್ತರ ಜೊತೆಗಿನ ಮಾತುಕತೆನಲ್ಲಿ ಹೇಳಿದ್ದಾರೆ ಏನಂದ್ರೆ, ಸಚಿನ್ ಈಗ 32 ವರ್ಷದವರಾಗಿದ್ದಾರೆ ಮತ್ತೆ ಅವರ ಬೆಸ್ಟ್ ಫಾರ್ಮ್ ಕಳೆದು ಹೋಗಿದೆ. ಖಂಡಿತ ಸರಿಯಾಗಿದೆ. ಏನಂದ್ರೆ ಅವರು 18 ವರ್ಷದವರು ಅಲ್ಲ, ಅವರು ಇಂದು 33 ವರ್ಷದವರಾಗಿದ್ದಾರೆ. ಮತ್ತೆ 18 ವರ್ಷದ ಹುಡುಗನಿಗೂ ಹಾಗೂ 33 ವರ್ಷದ ವ್ಯಕ್ತಿಗೂ ಬಹಳ ವ್ಯತ್ಯಾಸ ಇರುತ್ತೆ. ದ ಬೆಸ್ಟ್ ಇಸ್ ಗಾನ್. ಅವರು ದೇಶಕ್ಕಾಗಿ ಎಷ್ಟು ಸೇವೆ ಮಾಡಿದ್ದಾರೆ ಅದನ್ನ ನಮ್ಮ ಯಾವ ಕ್ರಿಕೆಟರ್ಸ್ ಕೂಡ ಮಾಡಿಲ್ಲ. ಬಟ್ ಎಲ್ರೂ ಒಂದಿನ ಹೋಗ್ಲೇಬೇಕು. ಯಾವತ್ತು ಹೋಗ್ತಾರೋ ನಾವು ಬಹಳ ಗೌರವದಿಂದ ಅವ್ರನ್ನ ಕಳ್ಸೋಕ್ ಬಯಸ್ತೀವಿ. ಇದನ್ ನಾನ್ ಹೇಳಿದ್ದೆ. ಯಾವ ದಿನ ಅವರು ರಿಟೈರ್ಮೆಂಟ್ ತಗೋತಾರೆ ನಾವು ಅವ್ರನ್ನ ಬಹಳ ಗೌರವದಿಂದ ಮರ್ಯಾದೆಯಿಂದ ಕಳ್ಸೋಣ ಅಂತ. ಬಟ್ ಬರೆಯೋರು ಏನ್ ಹೇಳ್ತಾರೆ ಅಂದ್ರೆ, ಕಪಿಲ್ ದೇವ್ ಹೇಳಿದ್ರು ರಿಟೈರ್ಡ್ ಆಗ್ಬಿಡಿ ಅಂತ. ನಾನ್ಯಾರು ಹೇಳೋದಕ್ಕೆ? ನಾನ್ ಹೇಳಿದ್ದು ಏನಂದ್ರೆ, ಯಾವ ದಿನ ಇವರು ಹೋಗ್ತಾರೆ ಅಂತಹ ಪ್ಲೇಯರ್ ಅನ್ನ ನಾವು ಗೌರವದಿಂದ ಕಳಿಸ್ಕೊಡ್ಬೇಕು. ಕಪಿಲ್, ಯಾವ ಆದ್ರೆ- ದಿನ ಸೌರವ್ ಗಂಗೂಲಿ ಬಿಡೋಕೆ ಬಯಸ್ತಾರೆ ನಾವು ಅವರ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ನೆನಪು ಮಾಡ್ಕೋಬೇಕು ಮತ್ತೆ ಹೇಳ್ಬೇಕು ಏನಂದ್ರೆ ಇವರು ಹಿಂದೂಸ್ತಾನಕ್ಕೆ ಬಹಳ ಸೇವೆ ಮಾಡಿದ್ದಾರೆ ಅಂತ. ಆದ್ರೆ ಸಚಿನ್ ಬಗ್ಗೆ ಯಾವ ಸಮಯದಲ್ಲಿ ನೀವು ಮಾತಾಡಿದ್ರಿ? ಅದ್ರ ನಂತರ ಯಾವಾಗ ಸಚಿನ್ ಬಂದ್ರೋ, ತಮ್ಮ ಬ್ಯಾಟನ್ನ ಬೀಸಿದ್ರೋ, ಹೇಗೆ ಬೀಸಿದ್ರು ಅಂದ್ರೆ ನೀವೇನು ಮಾತಾಡಕ್ಕೆ ಆಗ್ಲಿಲ್ಲ. ನನಗೆ ಮಾತಾಡೋ ಅವಶ್ಯಕತೆ ಏನಿದೆ? ಸಚಿನ್ ವಿಲ್ ನೆವರ್ ಬಿ 20 ಅಗೇನ್. ಇವತ್ ನಿಮ್ ಮುಂದೆ ಹೇಳ್ತಿದ್ದೀನಿ. ಅಂಡ್ ಹೀ ಕ್ಯಾನ್ ನಾಟ್ ಪ್ಲೇ ದ ವೇ ಹಿ ಯೂಸ್ ಟು ಪ್ಲೇ. ಆದ್ರೆ ಅವ್ರು ಹೇಗ್ ಬ್ಯಾಟಿಂಗ್ ಮಾಡ್ತಿದ್ದಾರೆ ಅಂದ್ರೆ, ಜನ ಹೇಳ್ತಿದ್ದಾರೆ 18 ಅಲ್ಲ 17 ವರ್ಷದವರಾಗಿ ಬ್ಯಾಟಿಂಗ್ ಮಾಡ್ತಿದ್ದಾರೆ ಅಂತ. ಗುಡ್ ಲಕ್. ನನ್ನ ಸ್ವಂತ ಅನುಮಾನ ಏನಂದ್ರೆ, ಅವರು ಯಾವ ಬ್ಯಾಟಿಂಗ್ ಅನ್ನ ಶಾರ್ಜಾದಲ್ಲಿ ನಮಗೆ ತೋರಿಸಿದ್ರು ಅಥವಾ ಆಸ್ಟ್ರೇಲಿಯಾದಲ್ಲಿ ತೋರಿಸಿದ್ರು ಅರ್ಲಿ ಹಿಸ್ ಲೈಫ್, ನಾವು ಆ ರೀತಿಯ ಬ್ಯಾಟಿಂಗ್ ಅನ್ನ ಮತ್ತೆ ನೋಡ್ಲಿಲ್ಲ. ಹಿ ಈಸ್ ವೆರಿ ಮೆಚ್ಯೂರ್, ಬಟ್ ಹಿ ಈಸ್ ನಾಟ್ ದ ಸಚಿನ್ ವಿ ಯೂಸ್ ಟು ಎಕ್ಸ್ಪೆಕ್ಟ್. ನಾವು ಈಗ್ಲೂ ನಂಬ್ತೀವಿ ಏನಂದ್ರೆ ಅವರಷ್ಟು ಟ್ಯಾಲೆಂಟೆಡ್ ಪ್ಲೇಯರ್ ಯಾರು ಬಂದಿಲ್ಲ ಅಂತ. ಬಟ್ ಪ್ರತಿ ಪ್ಲೇಯರ್ ಒಂದಿನ ಬರ್ಬೇಕು ಮತ್ತೆ ಅವರು ಹೋಗ್ಲೇಬೇಕು. ಒಂದ್ವೇಳೆ ನಾವು ಹೇಳಿದ್ರೆ ಸಚಿನ್ 50 ವರ್ಷದವರೆಗೂ ಹೀಗೆ ಆಡೋಕ್ ಸಾಧ್ಯನಾ ಅಂದ್ರೆ ಇಲ್ಲ. ಅವರು ತಮ್ಮನ್ನ ತಾವು ಮೆಚೂರ್ ಆಗಿಸ್ಕೊಂಡು ಯೋಚನೆ ಮಾಡಿ ಇನ್ನೂ ಚೆನ್ನಾಗ್ ಆಡ್ಬೋದು. ಬಟ್ ಅಂತಹ ಕ್ರಿಕೆಟ್ ಮತ್ತೆ ಅವರು ಆಡ್ತಾರೆ ಅನ್ನೋದು ನನಗನ್ಸೋದಿಲ್ಲ. ಆದ್ರೆ ಈಗ ಸಚಿನ್ ಯಾವ ರೀತಿ ಆಡ್ತಿದ್ದಾರೆ, ಯಾವ ರೀತಿ ಅವರು ಕಳೆದ 3-4 ಇನ್ನಿಂಗ್ಸ್ ಅಲ್ಲಿ ಆಡಿದ್ದಾರೆ, ಯಾವ ರೀತಿ ಸೆಂಚುರೀಸ್ ಅವ್ರು ಮಾಡಿದ್ದಾರೆ, ಅದನ್ನ ನೋಡಿ ನಿಮ್ಗೆ ಅನ್ಸೋದಿಲ್ವಾ ಸಚಿನ್ ಒಂದು ಹೊಸ ಅವತಾರದಲ್ಲಿ ವಾಪಸ್ ಬಂದಿದ್ದಾರೆ ಮೈದಾನಕ್ಕೆ ಅಂತ? ನೋಡಿ, ನೀವು ಒಂದು 100ರ ಮೇಲೆ ಅಥವಾ ಒಂದು 50ರ ಮೇಲೆ ಮಾತಾಡ್ಬೋದು. ನಾನು ಕಳೆದ 2 ವರ್ಷಗಳ ಬಗ್ಗೆ ಮಾತಾಡ್ತಿದ್ದೀನಿ. ಏನಂದ್ರೆ 2 ವರ್ಷಗಳಲ್ಲಿ ಹೇಗೆ ವೀರೇಂದ್ರ ಸೆಹ್ವಾಗ್ ಆರಂಭದಲ್ಲಿ ಬಂದ, ಆತ ಆಡ್ದ, ಅದರ ನಂತರ ಆತನ ಲೀನ್ ಪೀರಿಯಡ್ ಬಂತು. ಇದು ಏನಲ್ಲ ಸಚಿನ್ ಅವರ ಎಬಿಲಿಟಿ ಕಡಿಮೆ ಇದೆ ಅಂತಲ್ಲ, ಇಲ್ಲ ಟ್ಯಾಲೆಂಟ್ ಕಡಿಮೆ ಇದೆ ಅಂತಲ್ಲ. ಬಟ್ ಹಿ ಈಸ್ ನಾಟ್ ಯಂಗ್ ಮ್ಯಾನ್ ಎನಿಮೋರ್. ಹಿ ಈಸ್ ನಾಟ್ ದ ಬೆಸ್ಟ್ ವಾಟ್ ಹಿ ವಾಸ್. ಏನಂದ್ರೆ ಸಚಿನ್ ತೆಂಡೂಲ್ಕರ್ನಂತಹ ಪ್ಲೇಯರ್ ಸಿಂಗಲ್ ಹ್ಯಾಂಡೆಡ್ಲಿ ಮ್ಯಾಚ್ ಗೆಲ್ಲಿಸ್ತಿದ್ದ. ಹಿ ಬಿಕಮ್ ಅ ಮೆಚ್ಯೂರ್ ಬ್ಯಾಕ್ ಸೀಟ್ ಪ್ಲೇಯರ್. ಲೆಟ್ ಯಂಗ್ಸ್ಟರ್ ವಿನ್ ದ ಮ್ಯಾಚಸ್. ಬಟ್ ಅದು ಎಲ್ಲರ ಜೊತೆ ಆಗ್ಬೇಕು. ಇವತ್ತು ರಾಹುಲ್ ವಾಲ್ ಆಗಿದ್ದಾನೆ, 2 ವರ್ಷಗಳ ನಂತರ ಈತನ ಟೈಮ್ ಕೂಡ ಬರುತ್ತೆ, ಅದರ್ ಯಂಗ್ಸ್ಟರ್ ವಿಲ್ ಟೇಕ್ ಓವರ್. ಇದೇನು ತಪ್ಪು ವಿಷಯ ಅಂತೂ ಅಲ್ಲ, ಅಥವಾ ನಮ್ಮ ಯೋಚನೆಯಲ್ಲಿ ವ್ಯತ್ಯಾಸ ಇದೆ ಅಂತ ಅಲ್ಲ. ಒಂದಲ್ಲ ಒಂದಿನ ನಾನು ರಿಟೈರ್ ಆದೆ, ಗವಾಸ್ಕರ್ ಸಾಬ್ ರಿಟೈರ್ ಆದ್ರು, ಡಾನ್ ಬ್ರಾಡ್ಮನ್ ರಿಟೈರ್ ಆದ್ರು. ಎಲ್ರೂ ಆಗ್ಲೇಬೇಕು. ಮತ್ತೆ ಎಲ್ರೂ ತಮ್ಮ ತಮ್ಮ ಟೈಮ್ನಲ್ಲಿ ಬಹಳ ಒಳ್ಳೆಯ ಪರ್ಫಾರ್ಮೆನ್ಸ್ ನೀಡಿದ್ದಾರೆ. ಯು ಕಾಂಟ್ ಎಕ್ಸ್ಪೆಕ್ಟ್ ಏನಂದ್ರೆ ಸಚಿನ್ ಅಂತಹ ಪ್ಲೇಯರ್ ಯಾರು 40 ಸೆಂಚುರಿ ಮಾಡಿದ್ದಾರೆ, ಏನ್ ನಾವು ಅನ್ಕೋಬೇಕಾ ಅವ್ರು ಹೀಗೆ 100 ವರ್ಷದವರೆಗೂ ಕ್ರಿಕೆಟ್ ಆಡ್ಲಿ ಅಂತ? ಹಾಗಾಗೋಕೆ ಸಾಧ್ಯ ಇಲ್ಲ. ಇದನ್ನ ನಾವು ಕೇವಲ ನಮ್ಮ ಕನ್ಸಲ್ಲಿ ಯೋಚಿಸ್ಬೋದು. ಅವ್ರಿನ್ನೂ 2 ವರ್ಷ ಆಡಿದ್ರೆ ನಮಗೆ ಬಹಳ ಖುಷಿ ಆಗುತ್ತೆ. ಆದ್ರೆ ಅವರು ಎಷ್ಟು ದೇಶಕ್ಕಾಗಿ ಮಾಡಿದಾರೋ ಅದರಿಂದ ನಮಗೆ ಬಹಳ ತೃಪ್ತಿ ಇದೆ. ಏನಂದ್ರೆ ಅವರು ನಮ್ಮ ನಿರೀಕ್ಷೆಗಿಂತ ತುಂಬಾ ಚೆನ್ನಾಗಾಡಿದ್ದಾರೆ. ನೀವು ಪ್ರತಿಯೊಬ್ಬರಿಗೂ ರಿಟೈರ್ಮೆಂಟ್ನ ಸಲಹೆ ಕೊಡ್ತೀರಾ. ಸೌರವ್ ಗಂಗೂಲಿ ಅವರಿಗೂ ಹೇಳಿದ್ರಿ ರಿಟೈರ್ ಆಗ್ಬಿಡಿ ಅಂತ. ಬಿಡಿ, ರಿಟೈರ್ ಆಗ್ಬೇಡಿ. ನೀವು ಕ್ವಶ್ಚನ್ ಕೇಳ್ತೀರಾ, ಉತ್ತರ ಕೊಡ್ಲಿಲ್ಲ ಅಂದ್ರೆ ಆಗ ಬಂದು ನಮ್ಮೇಲೇನೆ ಬೀಳ್ತೀರಾ. ಈಗೆಲ್ಲ ಏನು ಹೇಳೋದಿಲ್ಲ ಅಂತ. ನೋಡಿ, ಏನಾದ್ರೂ ನೀವು ಕ್ವಶ್ಚನ್ ಕೇಳ್ತೀರಾ ಅಂದ್ರೆ ನಾನು ಉತ್ತರ ಕೊಡ್ತೀನಿ, ಇಲ್ಲ ಮೌನವಾಗಿ ಕೂತ್ಕೋತೀನಿ. ಮೌನವಾಗಿ ಕೂರೋಕೆ ಆಗಲ್ಲ. ಆದ್ರೆ ಇದನ್ನ ಹೇಳಿದ್ರಿಲ್ವಾ, ಸೌರವ್ ಗಂಗೂಲಿ ಅವಮಾನದ ಜೀವನ ನಡೆಸ್ತಾ ಇದ್ದಾರೆ, ಅದರಿಂದ ಅವರು
ಹಾಗಲ್ಲ, ಆ ಥರ ವರ್ಡ್ನ ನಾನು ಯೂಸ್ ಮಾಡಲ್ಲ, ಅವಮಾನ ಪದನ. ಐ ಥಿಂಕ್ ನೀವು ತಿರುಗಿಸಿ ಮುರುಗಿಸಿ ಪದಗಳನ್ನ ಹಾಕೋಕ್ ಪ್ರಯತ್ನಿಸ್ತಿದ್ದೀರಾ. ನಾನು ಏನು ಬಯಸೋದಿಲ್ಲ ಅಂದ್ರೆ ಇಷ್ಟು ದೊಡ್ಡ ಪ್ಲೇಯರ್ ಸೌರವ್ ಗಂಗೂಲಿ ಅಂತವ್ರು ವಿನಂತಿ ಮಾಡ್ಕೊಂಡು ಕ್ರಿಕೆಟ್ ಆಡೋದು ಅಂದ್ರೆ ಎಷ್ಟು ಅವರು ಸೇವೆ ಮಾಡಿದ್ದಾರೆ. ಅವರು ಗೌರವದಿಂದ ಹೊರಗೆ ಹೋಗ್ಬೇಕು ಮತ್ತೆ ನಮ್ಮ ಹೀರೋ ಆಗಿರ್ಬೇಕು. ಸಚಿನ್ ಆಗ್ಲಿ, ರಾಹುಲ್ ಆಗ್ಲಿ, ಧೋನಿ ಆಗ್ಲಿ, ಹರ್ಭಜನ್ ಆಗ್ಲಿ ಅಥವಾ ಅನಿಲ್ ಕುಂಬ್ಳೆ ಆಗ್ಲಿ, ಇವರೆಲ್ಲ ಯಾವಾಗ ಹೋದ್ರೂ ಗೌರವದಿಂದ ಹೋಗ್ಬೇಕು. ಯಾಕಂದ್ರೆ ಇವರೆಲ್ಲ ಎಷ್ಟು ನಮಗೆ ಖುಷಿ ಕೊಟ್ಟಿದ್ದಾರೆ, ಎಷ್ಟು ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ನಮ್ಮ ಕಂಟ್ರಿಗೋಸ್ಕರ. ಅದಕ್ಕೆ ನಮ್ಮ ಯೋಚನೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಇರ್ಬೋದು ಅಥವಾ ಹೇಳೋ ಶೈಲಿ ಬೇರೆ ರೀತಿ ಇರ್ಬೋದು. ಇಲ್ಲ, ನೀವು ಕೇಳಿದ್ರೂ ನಾನು ತಿರುಚಿ ಹೇಳೋಕೆ ಇಷ್ಟಪಡಲ್ಲ, ಚೆನ್ನಾಗಿರಲ್ಲ ಅದು. ಸೌರವ್ ಅನಿಸ್ತಾ 2 ವರ್ಷಗಳ ಹಿಂದೆ ಯಾವಾಗ ಅವನನ್ನ ಆ ಸಮಯದಲ್ಲಿ ತೆಗೆದ್ರು, ಅದು ಸೌರವ್ ನಿನ್ಗೆ ಅದು ಸಾಕು ಅನ್ಸ್ಬೇಕು. ಯಾಕಂದ್ರೆ ನಿನ್ಗೆ ಬಹಳ ಅವಮಾನ ಮಾಡ್ತಿದ್ದಾರೆ. ಮತ್ತೆ ಯಾವ್ದೇ ಕ್ರಿಕೆಟರ್ಗೆ ಅವಮಾನ ಆದ್ರೆ ಅದ್ ನನಗಿಷ್ಟ ಆಗೋದಿಲ್ಲ. ಒಂದ್ ವೇಳೆ ಇದು ಆರೋಪ ಆಗಿದ್ರೆ ನಾನು ಸ್ವೀಕರಿಸ್ತೀನಿ. ನನ್ಗನ್ಸುತ್ತೆ ಏನಂದ್ರೆ ಈ ಪ್ರಶ್ನೆಲಂತೂ ಕನಿಷ್ಠ ಪಕ್ಷ ಜನ ನಿಮ್ಮ ಜೊತೆಗಿದ್ದಾರೆ ಅಂತ. ನಾವೊಂದು ಸಣ್ಣ ಬ್ರೇಕ್ ತಗೊಳ್ಳೋಣ, ಮತ್ತೆ ಬ್ರೇಕ್ನ ನಂತರ ಆಪ್ಕಿ ಅದಾಲತ್ನಲ್ಲಿ ಕಪಿಲ್ ದೇವ್ ಮೇಲಿನ ಜನತಾ ಪ್ರಕರಣದ ಇನ್ನೊಂದು ಸುತ್ತು. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ ಕ್ರಿಕೆಟ್ ಸ್ಟಾರ್ ಕಪಿಲ್ ದೇವ್ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಕಪಿಲ್ ದೇವ್ ಮೇಲಿರುವ ಆರೋಪ, ಇವರು ಹಣ ಸಂಪಾದನೆ ಮಾಡೋದ್ರಲ್ಲಿ ನಿರತರಾಗಿರುತ್ತಾರೆ. ಕಪಿಲ್ ಇತ್ತೀಚೆಗೆ ಯಾವಾಗ ಕ್ರಿಕೆಟರ್ಸ್ ಮೇಲೆ ಈ ಆರೋಪ ಬರುತ್ತೆ, ಅದು ಸೆಹವಾಗ್ ಆಗಿರ್ಬೋದು ಅಥವಾ ಧೋನಿ ಆಗಿರ್ಬೋದು, ಅವರು ಅಡ್ವರ್ಟೈಸಿಂಗಲ್ಲಿ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ, ಕ್ರಿಕೆಟ್ನಲ್ಲಿ ಕಡಿಮೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಅದಕ್ಕೆ ಜನ ಹೇಳ್ತಾರೆ ಇದೆಲ್ಲ ಕಪಿಲ್ ಅವರೇ ಕಲ್ಸಿರೋದು ಅಂತ. ಬಹಳ ಒಳ್ಳೇದು, ಹೋಗ್ಲಿ, ಅವ್ರ ಜೀವನನಾದ್ರೂ ಚೆನ್ನಾಗಿರುತ್ತೆ. ರಿಟೈರ್ಮೆಂಟ್ ಆದ್ಮೇಲೆ ಆದ್ರೂ ಅವ್ರ ಲೈಫ್ ಚೆನ್ನಾಗಿರುತ್ತೆ. ಎಷ್ಟೋ ಅಂತ ಕ್ರಿಕೆಟರ್ಸ್ನ ನೋಡಿದೀನಿ, ಯಾರು ನಮಗಿಂತ 1 ಜನರೇಷನ್ ಹಿಂದೆ ಅಥವಾ 2 ಜನರೇಷನ್ ಹಿಂದೆ ಇದ್ರಲ್ಲ, ಅವ್ರಿಗೆ ಟೀ ಕುಡಿಯೋದಕ್ಕೂ ಕೂಡ ದುಡ್ಡಿರ್ಲಿಲ್ಲ. ಮತ್ತೆ ಇದನ್ನ ನಾನು ಅವ್ರಿಗೆ ಕಲ್ಸೋದು ಅಂದ್ರೆ ಐ ಥಿಂಕ್ ಇವರು ನನಗಿಂತ 100 ಪಟ್ಟು ಜಾಸ್ತಿ ಇಂಟೆಲಿಜೆಂಟ್ ಆಗಿದ್ದಾರೆ. ಆದ್ರೆ ಒಂದು ವೇಳೆ ನೀವು ನನಗೆ ಹೀಗೆ ಹೇಳಿದ್ರೆ ನಾನು ಇವ್ರಿಗೆ ಕಲಿಸ್ತೀನಿ ಅಂತ ನನಗೆ ಬಹಳ ಖುಷಿ ಆಗುತ್ತೆ. ಸರಿ, ನೀವಾದ್ರೂ ಅನ್ಕೊಂಡ್ರಲ್ಲ ನಾನು ಹೀಗೆ ಮಾಡ್ತೀನಿ ಅಂತ. ಒಬ್ಬ ಪ್ಲೇಯರ್ ನನಗೆ ಹೇಳಿದ್ರು ಏನಂದ್ರೆ, ಕಪಿಲ್ ದೇವ್ ಬೆಳಿಗ್ಗೆ ಮನೆಯಿಂದ ಹೊರಡುವಾಗ ಇದನ್ನ ಯೋಚಿಸಿ ಹೊರಡ್ತಾರೆ, ಏನಂದ್ರೆ ಯಾವಾಗ ಸಂಜೆ ವಾಪಸ್ ಬರ್ತೀನೋ 5 ಲಕ್ಷ ರೂಪಾಯಿ ಜೇಬಲ್ಲಿರ್ಬೇಕು ಅಂತ. ಅಂತಹ ಯಾವುದೇ ವ್ಯಕ್ತಿ ಈ ಜಾಗದಲ್ಲಿ ಕೂತಿದಾನೆ ಅಂದ್ರೆ ನಿಮ್ಮ ಜೊತೆಗೂ ಜಡ್ ಸಾಬ್ ಜೊತೆಗೂ ಯಾವಾಗ ನೀವು ಮನೆಯಿಂದ ಹೊರಡ್ತೀರಾ, ನೀವ್ ಅನ್ಕೋತೀರಾ ಏನಂದ್ರೆ ಇವತ್ತು 5 ಲಕ್ಷ ಕಳ್ಕೊಂಡ್ ಬರ್ತೀನಿ ಅಥವಾ ಲೂಟಿ ಮಾಡ್ಕೊಂಡ್ ಬರ್ತೀನಿ ಅಂತ? ಯಾರು ಯೋಚಿಸೋದಿಲ್ಲ. ಎಲ್ರೂ ಮನೆಯಿಂದ ಯಾಕೆ ಹೊರಗೆ ಹೋಗ್ತಾರೆ ಅಂದ್ರೆ ಇವತ್ ನಾನು ಕೆಲಸ ಮಾಡ್ಬೇಕು ಮತ್ತೆ ದುಡ್ಡು ಸಂಪಾದಿಸ್ಬೇಕು, ಒಳ್ಳೆ ಜೀವನ ರೂಪಿಸ್ಕೋಬೇಕು ಅಂತ. ಒಂದ್ ವೇಳೆ ಅದು ಅಲ್ಲ ಅಂದ್ಮೇಲೆ ನಾವು ಕೆಲಸ ಯಾಕೆ ಮಾಡ್ತಿದೀವಿ? ಬೇಸರ ಯಾವಾಗ ಆಗತ್ತೆ ಅಂತಂದ್ರೆ, ಯಾವಾಗ ಸೆಹ್ವಾಗ್, ಧೋನಿ ಅಂತ ಪ್ಲೇಯರ್ಗಳ ಬಗ್ಗೆ ಹೀಗೆ ಹೇಳಿದಾಗ ಏನಂದ್ರೆ ಅವರ ಜಾಸ್ತಿ ಗಮನ ದುಡ್ಡು ಮಾಡೋದ್ರ ಮೇಲಿದೆ ಕ್ರಿಕೆಟ್ನ ಬದಲಾಗಿ, ಮತ್ತೆ ಅದಕ್ಕೋಸ್ಕರ ಪರ್ಫಾರ್ಮೆನ್ಸ್ ಕೆಟ್ಟದಾಗಿದೆ. ಖಂಡಿತ ಇಲ್ಲ. ನಾನ್ ಬಯಸ್ತೀನಿ ಇವ್ರಿಗೆ ಕೋಟಿ ರೂಪಾಯಿ ಇನ್ನಷ್ಟು ಕೊಡಿ ಅಂತ. ಯಾಕಂದ್ರೆ ಇಂದು ಮೊದಲನೇ ಬಾರಿ ನನಗೆ ಖುಷಿ ಆಗತ್ತೆ ಏನಂದ್ರೆ ನಮ್ಮ ಕ್ರಿಕೆಟರ್ಸ್ ಖುಷಿ ಆಗ್ತಿದೆ. ಮತ್ತೆ ಯಾವ ವ್ಯಕ್ತಿ ಇವರನ್ನ ಬೆರಳು ಮಾಡಿ ತೋರಿಸ್ತಾನೋ ಅವನನ್ ಕೇಳಿ ಬಹುಶಃ ಆತನ ತಮ್ಮ ಆಡ್ತಾ ಇದ್ದಿದ್ರೆ ಆತ ಇದೇ ಮಾತ್ನ ಹೇಳ್ತಿದ್ನಾ ಏನು? ಈಗ ಸೆಹ್ವಾಗ್ ಅಥವಾ ಸಚಿನ್ ಅಥವಾ ಯಾರ್ ಬಗ್ಗೆ ಆದ್ರೂ ಹೇಳ್ತಿದಾರಲ್ಲ ಹಾಗೆ ಏನಾದ್ರೂ ಇವ್ರ ಮಗ ಕ್ರಿಕೆಟ್ ಆಡ್ತಾ ಇದ್ದಿದ್ರೆ ಅವ್ರು ಹೀಗೆ ಯೋಚಿಸ್ತಿದ್ರಾ, ಬೇಡ ಫ್ರೀ ಆಗಾಡು, ದುಡ್ಡು ತಗೊಳ್ದೆ ಆಡು? ಇಲ್ಲ, ಅವಾಗ ಇನ್ನೂ ಜಾಸ್ತಿ ಕೇಳ್ತಾರೆ. ಯಾವಾಗ ತಮ್ಮ ಮೇಲೆ ಬರುತ್ತೆ ಆವಾಗ ಏನೂ ಇಲ್ಲ. ಯಾವಾಗ ತಮ್ಮ ಮೇಲೆ ಬರೋದಿಲ್ವೋ ಆಗ ಬೆರಳು ಮಾಡಿ ಸುಲಭವಾಗಿ ತೋರಿಸ್ತಾರೆ. ಏನಾದ್ರೂ ಅವರು ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ ಅಂದ್ರೆ ಅವರ ಜೀವನ 10 ವರ್ಷದ್ದು, 12 ವರ್ಷದ್ದು ಅಥವಾ 15 ವರ್ಷದ್ದಾಗಿರುತ್ತೆ. ಅವರು ಯಾವ ಕೆಲಸ ಮಾಡೋಲ್ಲ ಅಥವಾ ಅವ್ರ ಹತ್ರ ಬೇರೆ ಯಾವ್ದೇ ಜಾಬ್ ಕೂಡ ಇರಲ್ಲ. ಕೇವಲ ಕ್ರಿಕೆಟ್ ಆಡ್ತಾರೆ ಮತ್ತೆ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ. ಏನಾದ್ರೂ ಇವತ್ತಿಂದ 20 ವರ್ಷಗಳ ಹಿಂದಿನ ಒಬ್ಬ ಕ್ರಿಕೆಟರ್ನ ನೋಡಿ, ಒಂದು ಆತ ರೈಲ್ವೆಯಲ್ಲಿರೋರು ಅಥವಾ ಬ್ಯಾಂಕ್ನಲ್ಲಿ ಇರೋರು ಅಥವಾ ಬೇರೆ ಯಾವುದೇ ಆರ್ಗನೈಸೇಷನ್ನಲ್ಲಿ ಕೆಲಸ ಮಾಡ್ತಿರೋರು ಅಂದ್ರೆ ಅವರು ಕೂಡ ದುಡ್ಡು ಸಂಪಾದಿಸ್ತಿದ್ರು. ಇವತ್ತು ಇವ್ರ ಹತ್ರ ಜಾಬ್ ಇಲ್ಲ. 15 ವರ್ಷಗಳಲ್ಲಿ ಇವರು 75 ವರ್ಷಗಳ ಜೀವನವನ್ನ ಕಳಿಬೇಕು. ಅದು ಏನಾದ್ರೂ ಅವರು ಸಂಪಾದನೆ ಮಾಡ್ತಾರೆ ಅಂದ್ರೆ ನಮ್ಗೆ ಯಾಕೆ ಬೇಸರ ಆಗ್ಬೇಕು? ಒಂದ್ ವೇಳೆ ನಮ್ಮ ಹೀರೋಗಳ ಹತ್ರ ದುಡ್ಡಿಲ್ಲ ಅಂದ್ರೆ ನಮ್ಗೆ ಬೇಸರ ಆಗತ್ತೆ. ನಮ್ಗೆ ಖುಷಿ ಇದೆ ಮತ್ತೆ ಅವ್ರಿಗೆ ಇನ್ನಷ್ಟು ಸಿಗ್ಬೇಕು ಅಂತ. ಅವರ ಪರ್ಫಾರ್ಮೆನ್ಸ್ ಮತ್ತೆ ಅವರ ದುಡ್ಡು ಏನಿದೆಯಲ್ಲ, ಇವೆರಡರ ವಿರುದ್ಧ ಒಟ್ಟಿಗೆ ಹೋರಾಡಬಾರ್ದು. ಅವರು ತಮ್ಮ ಅದೃಷ್ಟ ಜೊತೆಗೆ ಬಂದಿದ್ದಾರೆ, ಏನಾದ್ರೂ ಜಾಸ್ತಿ ಸಿಗುತ್ತೆ ಅಂದ್ರೆ ಅದು ಅವ್ರ ಅದೃಷ್ಟ. ಒಂದ್ ವೇಳೆ ಯಾರಿಗಾದ್ರೂ ತೊಂದರೆ ಇದ್ರೆ ಹೋಗಿ ಅಡ್ವರ್ಟೈಸ್ಮೆಂಟ್ನವ್ರ ಹತ್ರ ಹೇಳಿ ಕೊಡ್ಬೇಡಿ ಅವ್ರಿಗೆ ಅಂತ. ನಮಗೇನ್ ಸಮಸ್ಯೆ ಇದೆ? ಅವ್ರ ಹತ್ರ 4 ಕಾಸಿದ್ರೆ ನಮ್ಗೆ ಯಾವಾಗ್ಲಾದ್ರೂ ಟೀ ಕುಡಿಸ್ತಾರೆ ಅಲ್ವಾ? ಬನ್ನಿ ಜನರನ್ನ ಕೇಳೋಣ, ಯಾರು ನಿಮ್ಮನ್ನ ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತಾರೆ ಅಂತ. ನೀವು ಅಲ್ಲಿ. ನಾವು ನಮ್ ಟೀಮ್ನ ನೋಡಿದೀವಿ. ಯಾವಾಗ ರೋಚಕ ಮ್ಯಾಚ್ ಇರುತ್ತೋ ಅವಾಗ ನಮ್ ಟೀಮ್ ಹೆಚ್ಚಾಗಿ ಸೋತ್ಬಿಡುತ್ತೆ.
ಆಗ ತುಂಬಾ ಬೇಜಾರಾಗುತ್ತೆ. ನಾವು ಸ್ಪೋರ್ಟ್ಸ್ ಮೈಂಡೆಡ್ ಆಗಿಲ್ಲ ಇನ್ನೂನು. ನಾವು ಸ್ಪೋರ್ಟ್ಸ್ ಕಲ್ಚರ್ ಒಳಗೆ ಇನ್ನೂ ಪ್ರವೇಶನೇ ಮಾಡಿಲ್ಲ. ನಾವು ಕೇವಲ ಬೈ ದ ವೇ ಕ್ರಿಕೆಟ್ ಆಡ್ತೀವಿ, ಸ್ಪೋರ್ಟ್ಸ್ ಆಡ್ತೀವಿ. ಮತ್ತೆ ಆ ಸ್ಪೋರ್ಟ್ಸ್ನ ಬಗ್ಗೆ ಎಷ್ಟೊಂದು ಯೋಚಿಸ್ತೇವೆ ಅಂದ್ರೆ ಅದು ನಮಗಷ್ಟು ಗೌರವ ಮತ್ತೆ ಮರ್ಯಾದೆ ತಂದ್ಕೊಡುತ್ತೆ ಅಂತ. ನಮ್ಮ 7 ತಲೆಮಾರಲ್ಲಿ ಯಾರೂ ಕೂಡ ಆಟ ಆಡಿಲ್ಲ. ಯಾರೋ ಅಲ್ಲಿ ಇಲ್ಲಿ ಒಬ್ಬ ಪ್ಲೇಯರ್ ಆಗ್ತಾನೆ, ಅವನ್ ಮೇಲೆ ಇಷ್ಟೊಂದು ನಾವು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋತೀವಿ. ಸೊ ಇದು ಬಹಳ ಕಷ್ಟ. ಯಾಕಂದ್ರೆ ಕುಸಿದ್ ಬೀಳ್ತಾರೆ, ಸೋತೋಗ್ತಾರೆ. ಆಗ ಕಪಿಲ್ ನಿಮ್ಮನ್ನ ಯಾಕೆ ಕೇಳ್ತಾ ಇದ್ದಾರೆ ಅಂತಂದ್ರೆ, ನೀವ್ ಆಡ್ಬೇಕಾದ್ರೆ ಒಂದು ಕಿಲ್ಲರ್ ಇನ್ಸ್ಟಿಂಕ್ಟ್ ಕಾಣಿಸ್ತಿತ್ತು, ಎದುರುಗಿರೋರ್ನ ಸೋಲಿಸ್ಬೇಕು ಅಂತ. ಈಗ ಆ ಸ್ಪಿರಿಟ್ ಮುಗ್ದೋಗಿದೆ. ಒಂದ್ ವೇಳೆ ನಾವು ನಿಮ್ಮನ್ನ ತಗೊಳ್ಳೋದಾದ್ರೆ ನಾವೆಲ್ಲ ಹೇಳ್ಬೋದು ಏನಂದ್ರೆ ರಜತ್ ಶರ್ಮಾ ಅವರ ಹಾಗೆ ಎಲ್ಲ ಯಾಕೆ ಇಂಟರ್ವ್ಯೂ ಮಾಡಲ್ಲ ಅಂತ. ಅವರಲ್ಲಿ ಆ ಜೋಶ್ ಇಲ್ಲ. ಪ್ರತಿ ವ್ಯಕ್ತಿ ತನ್ನದೇ ಆದ ಸಾಮರ್ಥ್ಯದ ಜೊತೆ ಬರ್ತಾನೆ. ಈ ಬದಲಾವಣೆ ಕಳೆದ 5 ವರ್ಷಗಳಲ್ಲಿ ಬಂದಿದೆ. ಅದು ತಂದೆ ತಾಯಿ ಕರ್ಕೊಂಡ್ ಬರ್ತಾರೆ ನನ್ ಮಗುನ ಆಡ್ಸಿ. ನಮ್ ಟೈಮ್ನಲ್ಲಿ ಏನಿತ್ತು ಅಂದ್ರೆ ತಂದೆ ತಾಯಿ ಹೇಳ್ತಿದ್ರು, ಬಾಯಿ ಮುಚ್ಕೊಂಡು ಕುತ್ಕೊಂಡು ಓದ್ಕೊ ನೀನು, ಆಟ ಆಡೋಕ್ ಹೋದ್ರೆ ಏಟ್ ಬೀಳುತ್ತೆ. ಸೊ ಕದ್ದು ಮುಚ್ಚಿ ಆಡ್ತಿದ್ವಿ. ಮತ್ತೆ ಬೇರೆ ದೇಶಗಳಲ್ಲಿ, ಈ ಅಮೆರಿಕ, ಆಸ್ಟ್ರೇಲಿಯಾ, ಬಾಕಿ ಇಂಗ್ಲೆಂಡ್ನಲ್ಲಿ ಅವರ ತಂದೆ ತಾಯಿ ಅವ್ರ ಜೊತೆ ಆಟ ಆಡೋದಕ್ ಹೋಗ್ತಾರೆ ಸ್ಯಾಟರ್ಡೆ ಸಂಡೇ. ನಾವೆಲ್ಲಿ ಹೋಗ್ತೀವಿ? ಕಪಿಲ್ ಆದ್ರೆ ಇವತ್ತಿನ ಕಾಲ ಹೇಗಿದೆ ಅಂದ್ರೆ, ತಂದೆ ತಾಯಂದ್ರು ಇಷ್ಟಪಡ್ತಾರೆ ನಮ್ಮ ಮನೆಯಲ್ಲಿ ಕಪಿಲ್ ದೇವ್ ಹುಟ್ಲಿ ಅಂತ. ನಾನು ಏನು ಭಾಷಣ ಮಾಡೋಕ್ ಹೋಗಲ್ಲ, ಬೇರೆ ಏನು ಹೇಳಕ್ ಇಷ್ಟಪಡಲ್ಲ. ನಾನ್ ಹೇಳೋದೇನು ಅಂದ್ರೆ, ಯಾವತ್ತು ನೀವೆಲ್ಲ ಸ್ಯಾಟರ್ಡೆ ಸಂಡೇ ರಜೆ ಇರುತ್ತಲ್ಲ, ಏನಾದ್ರೂ ನೀವು ಆಡ್ಲಿಲ್ಲ ಅಂದ್ರೆ ಆಗ ಬಹಳ ಕಡಿಮೆ ಸಚಿನ್ಗಳು ಹುಡ್ತಾರಷ್ಟೆ, ಬಹಳ ಕಡಿಮೆ ರಾಹುಲ್ ದ್ರಾವಿಡ್ಗಳು ಬರ್ತಾರೆ. ಆದ್ರೆ ಯಾವತ್ತು ನೀವು ಯೋಚಿಸ್ತೀರಾ ನಾವು ಆಟ ಆಡ್ಬೇಕು ಅಂತ, ನಾವು ಪ್ರತಿದಿನ ಒಬ್ಬ ಸಚಿನ್ಗೆ ಜನ್ಮ ಕೊಡ್ಬೋದಾಗ ಪ್ರತಿದಿನ ಒಬ್ಬ ಕಪಿಲ್ ದೇವ್ ಹುಡ್ತಾನೆ. ಇಲ್ಲ ಅಂದ್ರೆ ಬೈ ದ ವೇ ಯಾರಾದ್ರೂ ಒಬ್ಬ ಬರ್ತಾನೆ. ಆದ್ರೆ ಡಾಕ್ಟರ್, ಇಂಜಿನಿಯರ್ಗಳಿಗೆ ನಾವು ತುಂಬಾ ಜಾಸ್ತಿ ಜನ್ಮ ಕೊಡ್ತೀವಿ. ಅದನ್ನೇ ನಮ್ಮ ತಂದೆ ತಾಯಂದ್ರು ಬಯಸೋದು. ಇದು ಸತ್ಯ, ಇದನ್ನ ಮುಚ್ಚಿಡೋಕೆ ಸಾಧ್ಯ ಇಲ್ಲ. ಆದ್ರೆ ತಂದೆ ತಾಯಂದ್ರು ಬಯಸಿದ್ರೆ ಸೀದಾ ಸಚಿನ್ ಆಗ್ಬೇಕು ಅಂತ, ರಾಹುಲ್ ದ್ರಾವಿಡ್ ಆಗ್ಬೇಕು ಅಂತ, ಇದಕ್ಕೆಲ್ಲ ತುಂಬಾ ತ್ಯಾಗ ಮಾಡ್ಬೇಕಾಗತ್ತೆ. ನಮಗೆ ನಂಬಿಕೆ ಇದೆ ಕಪಿಲ್, ನಿಮ್ಮ ಮಾತುಗಳಿಂದ ಜನರು ಬದಲಾಗ್ತಾರೆ ಅಂತ, ಮತ್ತೆ ಹೆಚ್ಚು ಸಚಿನ್ ತೆಂಡೂಲ್ಕರ್ ಮತ್ತೆ ಹೆಚ್ಚು ಕಪಿಲ್ ದೇವ್ಗಳು ನಮ್ಮ ದೇಶದಲ್ಲಿ ಜನಿಸ್ತಾರೆ ಅಂತ. ನಾವೊಂದು ಬ್ರೇಕ್ ತಗೊಳ್ಳೋಣ, ಮತ್ತೆ ಬ್ರೇಕ್ನ ನಂತರ ಕೇಳೋಣ ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ TSR ಸುಬ್ರಹ್ಮಣ್ಯಂ ಅವರ ತೀರ್ಪನ್ನ ಕಪಿಲ್ ದೇವ್ ಅವರ ಮೇಲಿನ ಜನತಾ ಮೊಕದ್ದಮೆಯ ಬಗ್ಗೆ. ಆಪ್ಕೆ ಅದಾಲತ್ನಲ್ಲಿ ನಾವು ಕಪಿಲ್ ದೇವ್ ಅವರ ಮೇಲೆ ಆರೋಪಗಳನ್ನು ಮಾಡಿದ್ವಿ ಜನರ ಪರವಾಗಿ, ಮತ್ತೆ ಒಪ್ಕೊಳ್ಳೇಬೇಕು ಕಪಿಲ್ ದೇವ್ ಅವರು ನೇರವಾಗಿ ಸ್ಪಷ್ಟವಾಗಿ ಉತ್ತರಗಳನ್ನು ಕೊಟ್ಟರು ಪ್ರತಿ ಆರೋಪಗಳಿಗೂ. ಈಗ ಸಮಯ ಆಪ್ಕೆ ಅದಾಲತ್ನಲ್ಲಿ ಇಂದಿನ ಜಡ್ಜ್ TSR ಸುಬ್ರಹ್ಮಣ್ಯಂ ಅವರ ತೀರ್ಪಿಗೆ. ಕಪಿಲ್ ಒಬ್ಬ ಆರ್ಡಿನರಿ ಪರ್ಸನ್ ಅಲ್ಲ. ಅವರು ಪ್ಲೇಯರ್ ಆಫ್ ದ ಸೆಂಚುರಿ ಆಗಿದ್ದಾರೆ. ಅವ್ರಿಗೆ ವಿಷಯದ ಬಗ್ಗೆ ಮಾಹಿತಿ ಇದೆ. ಅವರು ತಮ್ಮ ವ್ಯೂ ನೀಡಲು ಅವ್ರಿಗೆ ಸಂಪೂರ್ಣವಾದ ಹಕ್ಕಿದೆ. ಜಡ್ಜ್ನ ಒಂದು ಅಬ್ಸರ್ವೇಷನ್ ಏನಂದ್ರೆ, ಇಷ್ಟು ಒಳ್ಳೆಯ ಉತ್ತರಗಳನ್ನು ಅವರು ಆರೋಪಗಳ ಮೇಲೆ ನೀಡಿದ್ದಾರೆ ಅಂತಂದ್ರೆ ಕಪಿಲ್ ಪೊಲಿಟಿಷಿಯನ್ ಆಗಲು ಖಂಡಿತ ಅರ್ಹರಾಗಿದ್ದಾರೆ. ಕಪಿಲ್ ದೇವ್ ಮೊದಲಿಂದಲೂ ಜನರ ಪ್ರೀತಿಯ ಪ್ಲೇಯರ್ ಆಗಿದ್ದಾರೆ. ಅವರು ಕ್ರಿಕೆಟ್ ಮೈದಾನದಲ್ಲಿದ್ದಾಗ್ಲೂ ಕೂಡ ಮತ್ತೆ ಕ್ರಿಕೆಟ್ ಮೈದಾನದಲ್ಲಿ ಇಲ್ಲದಿದ್ದಾಗ್ಲೂ ಕೂಡ. ನಿರೀಕ್ಷೆ ಮಾಡ್ತೇವೆ ಜನರು ಅವರನ್ನ ಹೀಗೆ ಪ್ರೀತಿಸ್ಲಿ ಅಂತ. ಕಪಿಲ್ ದೇವ್ ಅವರ ಮಾತುಗಳಲ್ಲಿ ಎಷ್ಟು ಸತ್ಯ ಇದೆ, ಇದರ ಕೊನೆಯ ತೀರ್ಪನ್ನ ನಾವು ನಿಮ್ಮ ಮೇಲೆ ಅಂದ್ರೆ ಜನರ ಮೇಲೆ ಬಿಟ್ಟಿದ್ದೇವೆ. ಮುಂದಿನ ವಾರ ಮತ್ತೆ ಸಿಗೋಣ ಆಪ್ಕೆ ಅದಾಲತ್ನಲ್ಲಿ ಒಂದು ಹೊಸ ಪ್ರಕರಣದ ಜೊತೆಗೆ. ಅಲ್ಲಿಯವರೆಗೆ ನಮಸ್ಕಾರ.